Hello, dear student. Welcome back our Commerce Mind YouTube channel. So last class ಅಲ್ಲಿ ಮಾನಿಟರಿ ಪಾಲಿಸಿ ಅಂದ್ರೆ ಏನು ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ಮಾನಿಟರಿ ಪಾಲಿಸಿನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೆ. ಸೊ ಈ ಕ್ಲಾಸ್ ಅಲ್ಲಿ ಅದರ ಕಂಟಿನ್ಯೂಯೇಷನ್ ಪಾರ್ಟ್ ದಟ್ ಮೀನ್ಸ್ ಪಾರ್ಟ್ ಟು ಇನ್ಸ್ಟ್ರೂಮೆಂಟ್ಸ್ ಆಫ್ ಮಾನಿಟರಿ ಪಾಲಿಸಿ ನೋಡ್ಕೋಣ. ಸೊ ಇದೆಲ್ಲ ನಿಮ್ಗೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಬರುವಂತ ಟಾಪಿಕ್ಸ್. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್. ಇದ್ರ ಮೇಲೆ ಪ್ರತಿ ಬಾರಿನೂ ನೆಟ್ ಅಂಡ್ ಕೆಸೆಟ್ ಅಲ್ಲಿ ಒಂದು ಕ್ವೆಶನ್ ಕೇಳ್ತಾರೆ. ಸೊ ಎಸ್, ಇನ್ಸ್ಟ್ರೂಮೆಂಟ್ಸ್ ಆಫ್ ಮಾನಿಟರಿ ಪಾಲಿಸಿ. ಸೊ RBI ಏನ್ ಮಾಡುತ್ತೆ ಅಂತಂದ್ರೆ RBI mainly uses two main types of tools to control the money and credit in the economy. ಎಕಾನಮಿಯಲ್ಲಿರುವಂತ ಕ್ರೆಡಿಟ್ ಅಂಡ್ ಮನಿ ಸಪ್ಲೈನ ಕಂಟ್ರೋಲ್ ಮಾಡೋದಕ್ಕೆ RBI ಏನ್ ಮಾಡುತ್ತೆ ಅಂದ್ರೆ ಮೇನ್ ಆಗಿ ಟೂ ಕಂಟ್ರೋಲ್ ಅನ್ನ ಯೂಸ್ ಮಾಡ್ತಾ ಇದೆ. ಆ ಟೂ ಕಂಟ್ರೋಲ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂಡ್ ಕ್ವಾಲಿಟೇಟಿವ್ ಟೆಕ್ನಿಕ್ಸ್, ರೈಟ್? ಸೊ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂದ್ರೆ ಏನು ಅಂತಂದ್ರೆ ದಿಸ್ ಕಂಟ್ರೋಲ್ ದ ಟೋಟಲ್ ಅಮೌಂಟ್ ಆಫ್ ಮನಿ ಇನ್ ದ ಎಕಾನಮಿ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂದ ತಕ್ಷಣ ಟೋಟಲ್ ಅಮೌಂಟ್ ಆಫ್ ಮನಿ ಇನ್ ದ ಎಕಾನಮಿ. ಎಕಾನಮಿಯಲ್ಲಿ ಇರುವಂತಹ ಟೋಟಲ್ ಮನಿ ಏನಿರುತ್ತೆ ಸೊ ಅದ್ರ ಮೇಲೆ ಕಂಟ್ರೋಲ್ ಮಾಡಿದ್ರೆ ಸೊ ಅದನ್ನು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತ ಕರೀತಾರೆ. ಸೊ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಂತಂದ್ರೆ ದಿಸ್ ಕಂಟ್ರೋಲ್ ದ ಯೂಸ್ ಆರ್ ಡೈರೆಕ್ಷನ್ ಆಫ್ ಕ್ರೆಡಿಟ್. ಅಂದ್ರೆ ಇರುವಂತಹ ಮನಿ ಏನಿರುತ್ತೆ ಸೊ ಅದನ್ನ ಯಾವ ತರ ಯೂಸ್ ಮಾಡ್ಬೇಕು ಅಥವಾ ಅದರ ಒಂದು ಡೈರೆಕ್ಷನ್ಸ್ ಅನ್ನ, ಕ್ರೆಡಿಟ್ ಗೆ ಸಂಬಂಧಪಟ್ಟಿರುವಂತ ಒಂದು ಡೈರೆಕ್ಷನ್ಸ್ ಅನ್ನ ಕೊಡುವಂತದ್ದು ಕ್ವಾಲಿಟೇಟಿವ್ ಟೆಕ್ನಿಕ್ಸ್. ಅಂತಂದ್ರೆ ವೇರ್ ಮನಿ ಶುಡ್ ಗೋ ಅಂಡ್ ವೇರ್ ಇಟ್ ಶುಡ್ ನಾಟ್ ಟು ಗೋ, ರೈಟ್? ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬಾರ್ದು, ಮನಿ ಫ್ಲೋ ಅಂತಕ್ಕಂಥದ್ದು ಅನ್ನೋದನ್ನ ಡೈರೆಕ್ಷನ್ ಅನ್ನ ಕೊಡುವಂತದ್ದು, ಮತ್ತೆ ಅದನ್ನ ಯಾವ ತರ ಯೂಸ್ ಮಾಡ್ಬೇಕು, ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ಡೈರೆಕ್ಷನ್ಸ್ ಅನ್ನ ಕೊಡುವಂತದ್ದು ಟೆಕ್ನಿಕ್ಸ್ ಕ್ವಾಲಿಟೇಟಿವ್ ಟೆಕ್ನಿಕ್ಸ್. ಕ್ವಾಂಟಿಟಿ ಅಂದ ತಕ್ಷಣನೇ ಸೊ ಟೋಟಲ್ ಅಮೌಂಟ್ ಆಫ್ ಮನಿ ಇನ್ ದ ಎಕಾನಮಿ. ಸೊ ಎಸ್, ಇನ್ ಕೇಸ್ ಅದೇನಾದ್ರೂ ಗ್ರೋತ್ ಆಗ್ಬೇಕು ಅಂತಂದ್ರೆ ಅದ್ ಯಾವ ತರ ಇಂಟ್ರೆಸ್ಟ್ ರೇಟ್ ಅನ್ನ ಚೇಂಜಸ್ ಮಾಡುತ್ತೆ. ಇನ್ ಕೇಸ್ ಅದು ಇನ್ಫ್ಲೇಷನ್ ಟೈಮ್ ಅಲ್ಲಿ ಯಾವ ತರ ಇಂಟ್ರೆಸ್ಟ್ ರೇಟ್ ಅನ್ನ ಚೇಂಜ್ ಮಾಡುತ್ತೆ. ಸೊ ಅದು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಲ್ಲಿ ಬರುತ್ತೆ. ಸೊ ಎಸ್, ಸೊ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂದ ತಕ್ಷಣನೇ ಕಂಟ್ರೋಲ್ ಟೋಟಲ್ ಮನಿ ಸಪ್ಲೈ ಇನ್ ದ ಎಕಾನಮಿ ಬೈ ರೆಗ್ಯುಲೇಟಿಂಗ್ ದ ಓವರ್ ಆಲ್ ವ್ಯಾಲ್ಯೂಮ್ ಆಫ್ ಕ್ರೆಡಿಟ್. ಅಂತಂದ್ರೆ RBI ಏನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ ಎಷ್ಟು ಎಕಾನಮಿಯಲ್ಲಿ ಎಷ್ಟು ಅವೈಲಬಿಲಿಟಿ ಇರಬೇಕು ಮನಿ ಅನ್ನೋದನ್ನ RBI ಕಂಟ್ರೋಲ್ ಮಾಡುತ್ತೆ. ಅದನ್ನ RBI ಡಿಸೈಡ್ ಮಾಡುತ್ತೆ. ಇಫ್ ದೇರ್ ಇಸ್ ಟೂ ಮಚ್ ಮನಿ RBI ಏನ್ ಮಾಡುತ್ತೆ, ಇನ್ಕ್ರೀಸ್ ದ ಇಂಟ್ರೆಸ್ಟ್ ರೇಟ್, ರೈಟ್? ಸೊ ಎಸ್, ನೆಕ್ಸ್ಟ್ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಂತಂದ್ರೆ ಸೊ ಕಂಟ್ರೋಲ್ ದ ಫ್ಲೋ ಅಂಡ್ ಯೂಸ್ ಆಫ್ ಕ್ರೆಡಿಟ್ ಫಾರ್ ಸ್ಪೆಸಿಫಿಕ್ ಪರ್ಪಸ್ ಆರ್ ಸೆಕ್ಟರ್ಸ್. ಈಗ RBI ಬ್ಯಾಂಕ್ಸ್ ಗಳಿಗೆ ಹೇಳುತ್ತೆ ವಿಚ್ ಸೆಕ್ಟರ್ ಶುಡ್ ಗೆಟ್ ಮೋರ್ ಮನಿ ಅಥವಾ ಲೋನ್ಸ್ ಆರ್ ವಿಚ್ ಸೆಕ್ಟರ್ಸ್ ಗೆಟ್ ಲೆಸ್ ಲೋನ್ಸ್. ಯಾವ್ದಕ್ಕೆ ಜಾಸ್ತಿ ದುಡ್ಡು ಹೋಗ್ಬೇಕು, ಯಾವ್ದಕ್ಕೆ ಕಡಿಮೆ ದುಡ್ಡು ಹೋಗ್ಬೇಕು ಅನ್ನೋದನ್ನ RBI ಕಮರ್ಷಿಯಲ್ ಬ್ಯಾಂಕ್ಸ್ ಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡುತ್ತೆ, ಡೈರೆಕ್ಷನ್ ಅನ್ನ ಕೊಡುತ್ತೆ. ಸೊ ಇದರಿಂದ ಏನ್ ಮಾಡುತ್ತೆ, RBI ಪ್ರಮೋಟ್ಸ್ ದ ಲೋನ್ ಫಾರ್ ಅಗ್ರಿಕಲ್ಚರ್ ಅಥವಾ ಸ್ಮಾಲ್ ಬಿಸ್ನೆಸಸ್. ಸೊ ಅದನ್ನ ಕಂಟ್ರೋಲ್ ಅನ್ನ ಮಾಡುತ್ತೆ. ಎಸ್, ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೊ ಸೆಕೆಂಡ್ ಪಾಯಿಂಟ್ ಬಂದು ಎಸ್, ಯೂಸ್ ಟು ಮ್ಯಾನೇಜ್ ಇನ್ಫ್ಲೇಷನ್, ಡಿಫ್ಲೇಷನ್ ಅಂಡ್ ಲಿಕ್ವಿಡಿಟಿ ಇನ್ ದ ಎಕಾನಮಿ. ಸೊ ನಾನು ಹೇಳಿದ್ನಲ್ಲ, ವೆನ್ ಪ್ರೈಸಸ್ ರೈಸ್ ಏನ್ ಮಾಡುತ್ತೆ ಅಂತಂದ್ರೆ ಮನಿ ಸಪ್ಲೈನ ರಿಡ್ಯೂಸ್ ಮಾಡುತ್ತೆ. ಸೊ RBI ಯಾವಾಗ ಪ್ರೈಸ್ ರೈಸಸ್ ಆಗುತ್ತೆ, ಸೊ ಅಂದ್ರೆ ಇನ್ಫ್ಲೇಷನ್ ಆಗುತ್ತೆ, ಅವಾಗ ಮನಿ ಸಪ್ಲೈನ ರಿಡ್ಯೂಸ್ ಮಾಡುತ್ತೆ. ವೆನ್ ಎಕನಾಮಿಕ್ ಸ್ಲೋ, ಸೊ ಆಗ ಡಿಫ್ಲೇಷನ್ ಆಗಿದ್ರೆ ಮನಿ ಸಪ್ಲೈನ ಇನ್ಕ್ರೀಸ್ ಮಾಡುತ್ತೆ. ಸೊ ಈ ತರ ಮಾಡಿ RBI ಒಂದು ಪ್ರೈಸ್ ಸ್ಟೆಬಿಲಿಟಿನ ತಗೊಂಡ್ ಬರುತ್ತೆ ಥ್ರೂ ಯೂಸ್ ಆಫ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್. ಸೊ ಯಾವ ತರ ಅಂತಂದ್ರೆ ಡ್ಯೂರಿಂಗ್ ಇನ್ಫ್ಲೇಷನ್ ಟೈಮ್ ಅಲ್ಲಿ RBI ಏನ್ ಮಾಡುತ್ತೆ, ರೆಪೋ ರೇಟ್ ಅನ್ನ ಇನ್ಕ್ರೀಸ್ ಮಾಡುವಂತದ್ದು. ಸೊ ರೆಪೋ ರೇಟ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಬಾರೋ ಮಾಡೋದೇನಾಗುತ್ತೆ, ರೆಡ್ಯೂಸ್ ಆಗುತ್ತೆ, ರೈಟ್? ಸೊ ನೆಕ್ಸ್ಟ್ ಅಂಡ್ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಂತ ಬಂದಾಗ ಸೊ ಯೂಸ್ ಟು ಎನ್ಕರೇಜ್ ಕ್ರೆಡಿಟ್ ಟು ಪ್ರಯಾರಿಟಿ ಸೆಕ್ಟರ್ಸ್ ಅಂಡ್ ರಿಸ್ಟ್ರಿಕ್ಟ್ ಇಟ್ ಟು ಇನ್ ನಾನ್ ಎಸೆನ್ಷಿಯಲ್ ಅಥವಾ ಸ್ಪೆಕ್ಯುಲೇಟಿವ್ ಸೆಕ್ಟರ್ಸ್. ಅಂದ್ರೆ ಪ್ರಯಾರಿಟಿ ಸೆಕ್ಟರ್ಸ್ ಈಕ್ವಲ್ ಟು ಏರಿಯಾಸ್ ಆಫ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಲೈಕ್ ಫಾರ್ಮಿಂಗ್ ಆಗಿರ್ಬೋದು, ಸ್ಮಾಲ್ ಇಂಡಸ್ಟ್ರೀಸ್ ಆಗಿರ್ಬೋದು. ಸೊ ಪ್ರಯಾರಿಟಿ ಸೆಕ್ಟರ್ಸ್ ಏನಿದೆ ಸೊ ಅದಕ್ಕೆ ಲೋನ್ಸ್ ಅಂದ್ರೆ ಯಾವ ಏರಿಯಾಗೆ ಕೊಡ್ಬೇಕು, ನಾನು ಆಗ್ಲೇ ಹೇಳಿದೆ
ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಂತಂದ್ರೆ ಎಲ್ಲಿಗೆ ಯೂಸ್ ಮಾಡ್ಬೇಕು ಮತ್ತೆ ಕ್ರೆಡಿಟ್ ಯಾವ ಕಡೆ ಹೋಗ್ಬೇಕು ಅನ್ನೋ ಡೈರೆಕ್ಷನ್ಸ್ ಅನ್ನ ಕೊಡುತ್ತೆ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಲ್ಲಿ ಅಂತ. ಸೊ RBI ಕೆಲವೊಂದು ಸೆಕ್ಟರ್ಸ್ ನ ಪ್ರಯಾರಿಟಿ ಆಗಿ ಇಟ್ಕೊಂಡಿರುತ್ತೆ. ಸೊ ಅಂದ್ರೆ ತುಂಬಾ ಯಾವ್ದು ಡೆವಲಪ್ಮೆಂಟ್ ಏರಿಯಾಸ್ ಅಂತ ಇರುತ್ತೆ. ಸೊ ಅದಕ್ಕೆ ಮನಿಯನ್ನ ಪ್ರೊವೈಡ್ ಮಾಡುವಂತದ್ದು. RBI ಆಸ್ ಬ್ಯಾಂಕ್ ಟು RBI ಏನ್ ಮಾಡುತ್ತೆ, ಬ್ಯಾಂಕ್ಸ್ ಗೆ ಇನ್ಸ್ಟ್ರಕ್ಷನ್ ಅನ್ನ ಅಥವಾ ಹೇಳುತ್ತೆ. ಸೊ ಟು ಗಿವ್ ಮಿನಿಮಮ್ ಪರ್ಸೆಂಟೇಜ್ ಆಫ್ ಲೋನ್ ಟು ಫಾರ್ಮರ್ಸ್ ರೈಟ್. ಸೊ ಎಸ್, ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು affect entire economy at the same time. ಸೊ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಎಂಟೈರ್ ಎಕನಾಮಿನ ಕಾನ್ಸಂಟ್ರೇಟ್ ಮಾಡ್ಕೊಂಡಿರುತ್ತೆ. ದಿಸ್ ಟೂಲ್ಸ್ ಅಫೆಕ್ಟ್ ಆಲ್ ಸೆಕ್ಟರ್ಸ್, ನಾಟ್ ಜಸ್ಟ್ ಒನ್ ಇಂಡಸ್ಟ್ರಿ ಅಥವಾ ಒನ್ ಫ್ಯಾಕ್ಟ್ರಿ ಆತರ ಅಲ್ಲ. ಸೊ ಎಂಟೈರ್ ಈ ಟೂಲ್ಸ್ ಅಂತಕ್ಕಂಥದ್ದು ಎಂಟೈರ್ ಸೆಕ್ಟರ್ಸ್ ಮೇಲೆ ಎಫೆಕ್ಟ್ ಅನ್ನ ಆಗುತ್ತೆ. ಅಂದ್ರೆ ಎಲ್ಲಾ ಬ್ಯಾಂಕ್ಸ್ ಎಲ್ಲಾ ಬಿಸ್ನೆಸ್ ಕೂಡ ಏನಾದ್ರೂ ಇಂಟ್ರೆಸ್ಟ್ ರೇಟ್ ಒಂಚೂರು ಚೇಂಜ್ ಆದ್ರೂ ಎಲ್ಲದಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ ಇನ್ ದ ಕೇಸ್ ಆಫ್ ಕ್ವಾಲಿಟೇಟಿವ್ ಟೆಕ್ನಿಕ್ಸ್. ಬಟ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತ ಬಂದಾಗ ಇಟ್ಸ್ ಅಫೆಕ್ಟ್ಸ್ ಓನ್ಲಿ ಸೆಲೆಕ್ಟೆಡ್ ಏರಿಯಾಸ್ ಅಥವಾ ಸ್ಪೆಸಿಫಿಕ್ ಗ್ರೂಪ್, ನಾಟ್ ಅ ಹೋಲ್ ಎಕನಾಮಿ ರೈಟ್. ಈಗ RBI ಮೇಲೆ ರಿಸ್ಟ್ರಿಕ್ಟ್ ಲಕ್ಸುರಿ ರಿಯಲ್ ಎಸ್ಟೇಟ್ ಲೋನ್ಸ್ ಅಂತಂದ್ರೆ ಅದು ಅದ್ರ ಮೇಲೆ ಆ ಸೆಕ್ಟರ್ಸ್ ಮೇಲೆನೆ ಇಂಪ್ಯಾಕ್ಟ್ ಆಗುತ್ತೆ ರೈಟ್. ಬಟ್ ಎಂಕರೇಜ್ ಎಜುಕೇಶನ್ ಲೋನ್, ಅದು ಬರೀ ರಿಯಲ್ ಎಸ್ಟೇಟ್ ಲೋನ್, ಲಕ್ಸುರಿ ರಿಯಲ್ ಎಸ್ಟೇಟ್ ಯಾರು ತಗೋತಾರೆ ಅದ್ರ ಮೇಲೆ ಮಾತ್ರ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿರುತ್ತೆ. ಸೊ ಅವ್ರಿಗೆ ಲೋನ್ಸ್ ತಗೊಳ್ಳೋದು ಕಷ್ಟ ಆಗುತ್ತೆ ಅಂದ್ರೆ, ಸೊ ಹಂಗಂತ ಎಲ್ಲಾ ಲೋನ್ಸು ಕಷ್ಟ ಅಲ್ಲ. ಎಜುಕೇಶನ್ ಲೋನ್ಸ್ ಅದೆಲ್ಲ ರಿಸ್ಟ್ರಿಕ್ಟ್ ಮಾಡಿದೆ ಅಂತ ಹೇಳಕ್ ಆಗಲ್ಲ. ಸೊ ಅದಕ್ಕೆಲ್ಲ ಎಂಕರೇಜ್ ಮಾಡ್ತಾ ಇರುತ್ತೆ ರೈಟ್. ಅದಕ್ಕೆ ಸೆಲೆಕ್ಟೆಡ್ ಇಂಡಸ್ಟ್ರೀಸ್ ಅಥವಾ ಬಾರೋವರ್ಸ್ ಮೇಲೆ ಮಾತ್ರ ಅಫೆಕ್ಟ್ ಅನ್ನ ಆಗುತ್ತೆ ಇನ್ ದ ಕೇಸ್ ಆಫ್ ಕ್ವಾಲಿಟೇಟಿವ್ ಟೆಕ್ನಿಕ್ಸ್. ನೆಕ್ಸ್ಟ್ ಫೋರ್ತ್ ಒನ್ ಬಂದು in quantitative techniques affect entire economy. So yes, now yes, work indirectly by influencing banks, lend ಅಥವಾ capacity of bank right. ಅಂದ್ರೆ RBI does not deal with people directly, it changes how much banks can lend. ಡೈರೆಕ್ಟ್ಲಿ RBI ಪೀಪಲ್ ಜೊತೆ ಇಂಟರಾಕ್ಟ್ ಮಾಡಲ್ಲ. ಸೊ ಅದು ವರ್ಕ್ ಮಾಡೋದೆಲ್ಲ ಇಂಡೈರೆಕ್ಟ್ ಆಗಿ ಆಗಿರುತ್ತೆ. ಈಗ ಇಫ್ ಕ್ಯಾಶ್ ರಿಸರ್ವ್ ರೇಷಿಯೋ ಇನ್ಕ್ರೀಸ್ ಆಗಿದೆ ಅಂತಂದ್ರೆ ಬ್ಯಾಂಕ್ಸ್ ಹ್ಯಾವ್ ಲೆಸ್ ಮನಿ ಟು ಲೆಂಡ್. ಅದೇನಾಗುತ್ತೆ, ಪೀಪಲ್ ಮೇಲೆ ಇಂಪ್ಯಾಕ್ಟ್ ಅನ್ನ ಆಗುತ್ತೆ. ಅರ್ಥ ಆಗಿದೆ ನಿಮ್ಗೆ ಅಂತ ಅನ್ಕೋತೀನಿ. ಇನ್ ಕೇಸ್ ಕ್ಯಾಶ್ ರಿಸರ್ವ್ ರೇಷಿಯೋ ಏನಾದ್ರೂ ಇನ್ಕ್ರೀಸ್ ಆಗಿದೆ ಅಂತಂದ್ರೆ, ಸೊ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ ಇನ್ ಮನಿ ಏನಿರುತ್ತೆ ಕಮರ್ಷಿಯಲ್ ಬ್ಯಾಂಕ್ಸ್ ಹತ್ರ ಅದು ಕಡಿಮೆ ಆಗುತ್ತೆ. ಸೊ ಬ್ಯಾಂಕ್ಸ್ ಹ್ಯಾವ್ ಲೆಸ್ ಮನಿ ಟು ಲೆಂಡ್ ಟು ದ ಪೀಪಲ್. ಸೊ ಜನಗಳಿಗೆ ದುಡ್ಡು ಕೊಡೋದಕ್ಕೆ ಕಮರ್ಷಿಯಲ್ ಬ್ಯಾಂಕ್ಸ್ ಹತ್ರ ಕಡಿಮೆ ದುಡ್ಡು ಆಗುತ್ತೆ ಯಾವಾಗ CRR ಜಾಸ್ತಿ ಆದ್ರೆ. ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತಂದ್ರೆ ಏನಿಲ್ಲ, ಇಷ್ಟು ಪರ್ಸೆಂಟೇಜ್ ಅಂತ ಕ್ಯಾಶ್ ಅನ್ನ ಸೊ ಕಮರ್ಷಿಯಲ್ ಬ್ಯಾಂಕ್ಸ್ RBI ಅಲ್ಲಿ ಇಡಬೇಕಿರುತ್ತೆ. ಸೊ ಅದನ್ನೇ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳುವಂತದ್ದು. ಕಮರ್ಷಿಯಲ್ ಬ್ಯಾಂಕ್ಸ್ RBI ಹತ್ರ ಇಡುವಂತಹ ರೇಷಿಯೋ. ಸೊ ಅದೇನಾದ್ರೂ ಜಾಸ್ತಿ ಆಗಿದೆ ಅಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ ತನ್ನ ಹತ್ರ ಇರೋ ದುಡ್ಡನ್ನೆಲ್ಲ ತಗೊಂಡು RBI ಅಲ್ಲಿ ಇಟ್ಟಿರುತ್ತೆ. ಸೊ ಅವಾಗ ಮನಿ ಪೀಪಲ್ಸ್ ಗೆ ಲೆಂಡ್ ಮಾಡೋದಕ್ಕೆ ಮನಿ ಏನಾಗುತ್ತೆ ಕಮರ್ಷಿಯಲ್ ಬ್ಯಾಂಕ್ಸ್ ಹತ್ರ ಕಡಿಮೆ ಆಗುತ್ತೆ ರೈಟ್. ಆತರ ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಅನ್ನ ಆಗುತ್ತೆ, ಲೆಂಡಿಂಗ್ ಕೆಪಾಸಿಟಿ ಮೇಲೆ ಇನ್ಫ್ಲೂಯೆನ್ಸ್ ಅನ್ನ ಬೀಳುತ್ತೆ. RBI ಏನಾದ್ರೂ ಒಂದು ಸ್ವಲ್ಪ ಚೇಂಜಸ್ ಅನ್ನ ಮಾಡಿದ್ರು. ಅದು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಲ್ಲಿ. ಬಟ್ ಇನ್ ದ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಂತ ಬಂದಾಗ ವರ್ಕ್ಸ್ ಡೈರೆಕ್ಟ್ಲಿ ಬೈ ಗೈಡಿಂಗ್ ಆರ್ ರಿಸ್ಟ್ರಿಕ್ಟಿಂಗ್ ಬ್ಯಾಂಕ್ಸ್ ಲೆಂಡಿಂಗ್ ಪಾಲಿಸೀಸ್. ನೋಡಿ, ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ. ಅಂದ್ರೆ RBI ಗಿವ್ಸ್ ಇನ್ಸ್ಟ್ರಕ್ಷನ್ಸ್ ಡೈರೆಕ್ಟ್ಲಿ ಟು ದ ಬ್ಯಾಂಕ್ ಅಬೌಟ್ ದ ಲೆಂಡಿಂಗ್ ಪಾಲಿಸಿ. ಇವಾಗ ಫಾರ್ ಎಕ್ಸಾಂಪಲ್ RBI ಮೇ ವಾರ್ನ್ ಬ್ಯಾಂಕ್ಸ್ ಅಗೇನ್ಸ್ಟ್ ಗಿವಿಂಗ್ ರಿಸ್ಕಿ ಲೋನ್. ಇವಾಗ ಕೆಲವೊಂದು ಬಬಲ್ಸ್ ಏರಿಯಾಸ್ ಅಂತ ಇರುತ್ತೆ. ಬಬಲ್ಸ್ ಏರಿಯಾ ಅಂತಂದ್ರೆ ನಿಮಗೆ ಗೊತ್ತು, ಬಬಲ್ಸ್ ಅಂದ್ರೆ ಒಂಥರ ನೀರಿನ ಮೇಲಿರೋ ಒಳ್ಳೆ ತರ ಅಂತ. ಸೊ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಶೇರ್ ಮಾರ್ಕೆಟ್ಸ್ ಆಗಿರ್ಬೋದು, ಇದೆಲ್ಲ ಒಂಥರ ಬಬಲ್ಸ್ ಏರಿಯಾಸ್. ಅಂತಂದ್ರೆ ಇಷ್ಟೇ ರಿಟರ್ನ್ ಬರುತ್ತೆ ಫಿಕ್ಸ್ಡ್ ಆಗಿ ಅಂತ ಹೇಳೋದಕ್ಕಾಗಲ್ಲ, ಯಾಕಂದ್ರೆ ಅದು ತುಂಬಾ ಫ್ಲೋಟಿಂಗ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ವೋಲೆಟೈಲ್ ಮಾರ್ಕೆಟ್ ಇರುತ್ತೆ ಯಾವಾಗ್ಲೂ. ಸೊ ಇಷ್ಟೇ ಬರುತ್ತೆ ರಿಟರ್ನ್ಸ್ ಅಂತ ಹೇಳೋದಕ್ಕಾಗಲ್ಲ. ಸೊ ಅಂತದ್ರ ಮೇಲೆ ಲೋನ್ಸ್ ಅನ್ನ ಕೊಡೋದನ್ನ ಸ್ಟಾಪ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ ನ ಕೊಡುವಂತದ್ದು, ವಾರ್ನ್ ಅನ್ನ ಮಾಡುವಂತದ್ದು ಕಮರ್ಷಿಯಲ್ ಬ್ಯಾಂಕ್ಸ್ ಗೆ. ಯಾರು? RBI. ಅದೆಲ್ಲಿ ಬರುತ್ತೆ? ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಲ್ಲಿ ಬರುತ್ತೆ ರೈಟ್. ಸೊ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾ ಇದೆ, ಸೊ ಇಂತಹ ಸೆಕ್ಟರ್ಸ್ ಗೆ ನೀವು ಲೋನ್ ಅನ್ನ ಪ್ರೊವೈಡ್ ಮಾಡಬೇಡಿ. ಸೊ ಲೈಕ್ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಶೇರ್ ಮಾರ್ಕೆಟ್ಸ್ ಆಗಿರ್ಬೋದು. ಸೊ ಲೈಕ್ ದಟ್ ಓಕೆ. ಅದು ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಲ್ಲಿ ಅಂದ್ರೆ ಡೈರೆಕ್ಟ್ಲಿ ಗೈಡ್ ಮಾಡುತ್ತೆ, ರಿಸ್ಟ್ರಿಕ್ಟ್ ಮಾಡುತ್ತೆ ಬ್ಯಾಂಕಿಂಗ್ ಲೆಂಡಿಂಗ್ ಪಾಲಿಸೀಸ್. ಈ ತರ ಲೆಂಡ್ ಅನ್ನ ಇಂತಹ ಸೆಕ್ಟರ್ಸ್ ಗೆ ಲೆಂಡಿಂಗ್ ಅನ್ನ ಮಾಡಬೇಡಿ ರೈಟ್. ಸೊ ಡೈರೆಕ್ಟ್ ಆಗಿ ಕೊಟ್ರೆ ಅದು ಕ್ವಾಲಿಟೇಟಿವ್ ಟೆಕ್ನಿಕ್ಸ್, ಬಟ್ ಇಂಡೈರೆಕ್ಟ್ ಆಗಿ ಬಂದ್ರೆ ಅದು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್. ಎರಡರಲ್ಲೂ ಕೂಡ ಮನಿ ಸಪ್ಲೈನ ಕಂಟ್ರೋಲ್ ಮಾಡುವಂತದ್ದೇ ಇರುತ್ತೆ ಅಲ್ಟಿಮೇಟ್ಲಿ
ರೈಟ್. ನೋಡಿ, ಇಂಡೈರೆಕ್ಟ್ ಅಂತ ಬಂದಾಗ CRR ನ ಜಾಸ್ತಿ ಮಾಡುತ್ತೆ. CRR ಜಾಸ್ತಿ ಮಾಡಿದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ತನ್ನ ಹತ್ರ ಇರೋ ದುಡ್ಡನ್ನೆಲ್ಲ ತಗೊಂಡು ಆರ್ ಇಡ್ಬೇಕಿರುತ್ತೆ. ಸೊ ಅವಾಗ ಲೆಂಡ್ ಮಾಡೋದಕ್ಕೆ ಕಮರ್ಷಿಯಲ್ ಬ್ಯಾಂಕ್ಸ್ ಹತ್ರ ಸ್ವಲ್ಪ ಅಮೌಂಟ್ ಉಳಿಯುತ್ತೆ. ಸೊ ಆಗ ಪೀಪಲ್ಗೆ ಈಸಿಯಾಗಿ ಲೆಂಡಿಂಗ್ ಮನಿ ಸಿಗಲ್ಲ. ಸೊ ಸಿಕ್ಕಿದ್ರು ಹೈ ಇಂಟ್ರೆಸ್ಟ್ ರೇಟ್ ಅಲ್ಲಿ ಸಿಗುತ್ತೆ. ಯಾಕಂದ್ರೆ CRR ಜಾಸ್ತಿ ಆಗಿರುತ್ತೆ. ಸೊ ಅವ್ರಿಗೂ ಕೂಡ ಕಮರ್ಷಿಯಲ್ ಬ್ಯಾಂಕ್ಸ್ ಕೂಡ ಪಬ್ಲಿಕ್ಸ್ಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡೇನೆ ಪ್ರೊವೈಡ್ ಮಾಡ್ತಾರೆ. ಸೊ ರೈಟ್. ಸೊ ಇದೇ ತರ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಆಗಿ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಮಾನಿಟರಿ ಪಾಲಿಸಿ ಆರ್ಗನೈಸ್ ಮಾಡುತ್ತೆ. ಪ್ರೈಸ್ ಸ್ಟೆಬಿಲಿಟಿ ಅಥವಾ ಮನಿ ಸಪ್ಲೈನ ಕಂಟ್ರೋಲ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಅಂತ ಬಂದಾಗ ಕ್ವಾಂಟಿಟೇಟಿವ್ಲಿ ಬ್ಯಾಂಕ್ ರೇಟ್, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಓಪನ್ ಮಾರ್ಕೆಟ್ ಆಪರೇಷನ್, CRR, SLR ಅದೆಲ್ಲ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಲ್ಲಿ ಬರುತ್ತೆ. ಸೊ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಂದ್ರೆ ಮಾರ್ಜಿನ್ ರಿಕ್ವೈರ್ಮೆಂಟ್, ಕ್ರೆಡಿಟ್ ರೇಷನಿಂಗ್, ಮಾರಲ್ ಸುಯೇಷನ್, ಡೈರೆಕ್ಟ್ ಆಕ್ಷನ್ ಅದೆಲ್ಲ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ರೈಟ್. ಅದೆಲ್ಲ ಇನ್ ಡೀಟೇಲ್ ಆಗಿ ಗೊತ್ತಿರಬೇಕು. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹಾಕಿದೀನಿ, ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಎಸ್. ಎಸ್ ಇಸ್ ಫೋಕಸ್ ಆನ್ ಸಿಕ್ಸ್ ಪಾಯಿಂಟ್ ಬಂದು ಇಟ್ ಇಸ್ ಫೋಕಸ್ ಆನ್ ಕ್ವಾಂಟಿಟಿ ಆಫ್ ಕ್ರೆಡಿಟ್. ರೈಟ್. ಅಂದ್ರೆ ಹೌ ಮಚ್ ಮನಿ ಇಸ್ ಸರ್ಕ್ಯುಲೇಟೆಡ್ ಅದ್ರ ಮೇಲೆ ಫೋಕಸ್ ಅನ್ನು ಮಾಡುತ್ತೆ ಯಾವುದು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್. ಬಟ್ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಂತ ಬಂದಾಗ ಇಸ್ ಫೋಕಸ್ ಆನ್ ಕ್ವಾಲಿಟಿ ಆರ್ ಡೈರೆಕ್ಷನ್ ಆಫ್ ಕ್ರೆಡಿಟ್. ಅಂದ್ರೆ ಯಾವ ಡೈರೆಕ್ಷನ್ಗೆ ಹೌ ಅಂಡ್ ವೇರ್ ಮನಿ ಇಸ್ ಯೂಸ್ಡ್, ಹೇಗೆ ಮತ್ತೆ ಎಲ್ಲಿ ಅಮೌಂಟ್ ಅನ್ನು ಯೂಸ್ ಮಾಡಬೇಕು ಅನ್ನೋದನ್ನ ಫೋಕಸ್ ಮಾಡೋದು ಕ್ವಾಲಿಟೇಟಿವ್ ಟೆಕ್ನಿಕ್ಸ್. ಸೊ ಅದ್ರ ಅರ್ಥ ಕ್ವಾಂಟಿಟೇಟಿವ್ ಮತ್ತೆ ಕ್ವಾಲಿಟೇಟಿವ್ ನಿಮ್ಗೆ ಅರ್ಥ ಆಗಿದೆ ಅಂತಂದ್ರೆ ಮುಂದೆ ಅದ್ರಲ್ಲಿ ಬರುವಂತಹ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ರೈಟ್. ಸೊ ಒಂದೇ ಸ್ಲೈಡ್ ಅಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ, ಅದು ನಿಮ್ಗೆ ಈಸಿ ಆಗ್ಬೋದು. Quantitative techniques. This one is qualitative techniques. There are two instruments of monetary policy. So to control the money supply and boost the economic growth. So quantitative techniques ಅಂತ ಬಂದಾಗ control the total money supply in the economy. ಫುಲ್ ಬರೆಯಲ್ಲ. ಎಸ್. ಕ್ವಾಲಿಟೇಟಿವ್ ಅಂತ ಬಂದಾಗ ಇಟ್ಸ್ ಕಂಟ್ರೋಲ್, ಯೂಸ್ ಆರ್ ಡೈರೆಕ್ಷನ್ ಆಫ್ ಕ್ರೆಡಿಟ್. ರೈಟ್. ಸೊ ಎಸ್. ಎಫೆಕ್ಟ್ ಅಂತ ಬಂದಾಗ ಯಾವ ಏರಿಯಾ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಬಂದ್ರೆ ಇಟ್ಸ್ ಎಫೆಕ್ಟ್ ಓಲ್ ಎಕನಾಮಿ. ಬಟ್ ಕ್ವಾಲಿಟೇಟಿವ್ ಅಂತ ಬಂದಾಗ ಓನ್ಲಿ ಪ್ರಯಾರಿಟಿ ಸೆಕ್ಟರ್ಸ್. ಇಟ್ ಮೀನ್ಸ್ ಸೆಲೆಕ್ಟೆಡ್ ಸೆಕ್ಟರ್ಸ್. ಸೊ ಆಕ್ಷನ್ ಟೈಪ್ ಅಂತ ಬಂದಾಗ ಇದು ಯಾವ್ದಾರ ಆಕ್ಷನ್ ಬೀರುತ್ತೆ, ಇಂಡೈರೆಕ್ಟ್ಲಿ ಗೈಡ್ ಅನ್ನ ಮಾಡುತ್ತೆ ಅಥವಾ ಇಂಡೈರೆಕ್ಟ್ಲಿ ಎಫೆಕ್ಟ್ ಅನ್ನ ಮಾಡುತ್ತೆ. ಬಟ್ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಂತ ಬಂದಾಗ ಡೈರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಡುತ್ತೆ, ಡೈರೆಕ್ಟ್ ಆಗಿ ವಾರ್ನ್ ಅನ್ನ ಮಾಡುತ್ತೆ. ಸೊ ಫೋಕಸ್ ಅಂತ ಬಂದಾಗ ಯಾವ್ದ್ರ ಮೇಲೆ ಫೋಕಸ್ ಮಾಡುತ್ತೆ, ಕ್ವಾಂಟಿಟಿ ಆಫ್ ಕ್ರೆಡಿಟ್. ಬಟ್ ಕ್ವಾಲಿಟೇಟಿವ್ ಅಂತ ಬಂದಾಗ ಇಸ್ ಕ್ವಾಲಿಟಿ ಆಫ್ ಕ್ರೆಡಿಟ್. ಸೊ ಎಕ್ಸಾಂಪಲ್ ನಿಮ್ಗೆಲ್ಲ ಮುಂದೆ ಬರುತ್ತೆ. ಸೊ ರೆಪೋ ರೇಟ್ ಆಗಿರ್ಬೋದು, ರಿವರ್ಸ್ ರೆಪೋ ರೇಟ್ ಆಗಿರ್ಬೋದು, CRR ಆಗಿರ್ಬೋದು, SLR ಆಗಿರ್ಬೋದು, ಓಪನ್ ಮಾರ್ಕೆಟ್ ಆಪರೇಷನ್ಸ್, ಆಲ್ ದೋಸ್ ಆರ್ ಕಮ್ಸ್ ಅಂಡರ್ ದ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್. ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಂತ ಬಂದಾಗ ಮಾರಲ್ ಸುಯೇಷನ್, ಕ್ರೆಡಿಟ್ ರೇಷನಿಂಗ್, ಮಾರ್ಜಿನ್ ರಿಕ್ವೈರ್ಮೆಂಟ್, those are all comes under the qualitative techniques. Right. These are all the difference between quantitative techniques and qualitative techniques. ಇದನ್ನ ನಿಮ್ಗೆ ಡೈರೆಕ್ಟ್ ಆಗಿ ಕ್ವೆಶ್ಚನ್ ಅನ್ನ ಕೇಳ್ಬೋದು.
ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ದಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅದೆಲ್ಲ. ಎಸ್, ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್. ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್ ನ ಇನ್ನೊಂದು ಹೆಸರಿಂದ ಕರೀತಾರೆ, ದಟ್ ಇಸ್ ಜನರಲ್ ಇನ್ಸ್ಟ್ರೂಮೆಂಟ್ಸ್. ಬಟ್ ಕ್ವಾಲಿಟೇಟಿವ್ ಅಂತ ಬಂದಾಗ, ಸೊ ಕ್ವಾಲಿಟೇಟಿವ್ ಅಂತ ಬಂದಾಗ ಸೆಲೆಕ್ಟಿವ್ ಇನ್ಸ್ಟ್ರೂಮೆಂಟ್, ಸೆಲೆಕ್ಟೆಡ್ ಇನ್ಸ್ಟ್ರೂಮೆಂಟ್ಸ್, ರೈಟ್. ಜನರಲ್ ಅಂತ ಯಾಕೆ ಹೇಳ್ತಾರೆ, ಸೆಲೆಕ್ಟಿವ್ ಅಂತ ಯಾಕೆ ಹೇಳ್ತಾರೆ ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಜನರಲ್ ಅಂದ್ರೆ ಇದು ಇಂಪ್ಯಾಕ್ಟ್ ಆನ್ ಓವರ್ ಆಲ್ ಎಕನಾಮಿ. ಸೊ ಕ್ವಾಲಿಟೇಟಿವ್ ಅಂತ ಬಂದಾಗ ಇದು ಒಂದು ಪ್ರಯಾರಿಟಿ ಸೆಕ್ಟರ್ಸ್ ಅಥವಾ ಸೆಲೆಕ್ಟೆಡ್ ಸೆಕ್ಟರ್ಸ್ ಮೇಲೆ ಎಫೆಕ್ಟ್ ಆಗಿರೋದ್ರಿಂದ ಅದನ್ನ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಸೆಲೆಕ್ಟೆಡ್ ಟೆಕ್ನಿಕ್ಸ್ ಅಂತ ಅಥವಾ ಸೆಲೆಕ್ಟಿವ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕೂಡ ಕರೀತಾರೆ. ಸೊ ದಿಸ್ ಕಂಟ್ರೋಲ್ ಓವರ್ ಆಲ್ ಸಪ್ಲೈ ಆಫ್ ಮನಿ ಅಂಡ್ ಕ್ರೆಡಿಟ್ ಇನ್ ದ ಎಕಾನಮಿ. ನಾನು ಆಗ್ಲೇ ಹೇಳಿದಂಗೆ ಫಸ್ಟ್ ಒನ್ ಬಂದು ಬ್ಯಾಂಕ್ ರೇಟ್. ಎಸ್, what is the meaning of bank rate? So it is the interest rate at which RBI lends to commercial banks without any collateral. So ಈ ಪಾಯಿಂಟ್ ನಾನು ನೆನ್ಪಿಟ್ಕೊಂಡಿರಿ. ಅಂದ್ರೆ RBI ಕಮರ್ಷಿಯಲ್ ಬ್ಯಾಂಕ್ಗೆ ಕೊಡುವಂತಹ ಅಮೌಂಟ್, ರೈಟ್. ಸೊ ಯಾವುದೇ ಒಂದು ಕೊಲಾಟ್ರಲ್ ಇರಲ್ಲ. ಸೊ RBI ಕಮರ್ಷಿಯಲ್ ಬ್ಯಾಂಕ್ಗೆ ಏನ್ ಲೆಂಡ್ ಮಾಡುತ್ತೆ ಮನಿನ, ಸೊ ಯಾವುದೇ ಒಂದು ಕೊಲಾಟ್ರಲ್ ಅವಶ್ಯಕತೆ ಇಲ್ಲ. ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಯಾವುದೇ ಕೊಲಾಟ್ರಲ್ ನ RBIಗೆ ಕೊಡುವಂತ ಅವಶ್ಯಕತೆ ಇಲ್ಲ, ವಿತೌಟ್ ಕೊಲಾಟ್ರಲ್. ಸೊ RBI ಏನ್ ಕಮರ್ಷಿಯಲ್ ಬ್ಯಾಂಕ್ ಲೆಂಡ್ ಮಾಡುತ್ತೆ, ಸೊ ಆ ಒಂದು ಅಮೌಂಟ್ ಏನಿರುತ್ತೆ, ಸೊ ಅದಕ್ಕೆ ಇಂಟ್ರೆಸ್ಟ್ ರೇಟ್ ಏನ್ ಚಾರ್ಜ್ ಮಾಡುತ್ತೆ, ಸೊ ಅದನ್ನ ಬ್ಯಾಂಕ್ ರೇಟ್ ಅಂತ ಕರೀತಾರೆ, ರೈಟ್. ಸೊ ಇಫ್ ಇದು ಒಂಥರ ಲಾಂಗ್ ಟರ್ಮ್ ಲೋನ್ಸ್ ಅಂತ ಕರಿಬಹುದು ಇದನ್ನ. ಸೊ ಬ್ಯಾಂಕ್ ರೇಟ್ ನ ಲಾಂಗ್ ಟರ್ಮ್ ಲೋನ್ಸ್ ಅಂತಾನು ಹೇಳ್ಬೋದು, ರೈಟ್. ಸೊ ಯಾವಾಗ RBI ಯೂಸ್ ಮಾಡುತ್ತೆ ಅಂತಂದ್ರೆ, ಇಫ್ RBI ಇನ್ಕ್ರೀಸಸ್ ದ ಬ್ಯಾಂಕ್ ರೇಟ್, ಲೋನ್ ಬಿಕೇಮ್ ಕಾಸ್ಟ್ಲಿಯರ್. ಸೊ ಏನಾದ್ರೂ ಬ್ಯಾಂಕ್ ರೇಟ್ ಏನಾದ್ರೂ RBI ಬ್ಯಾಂಕ್ ರೇಟ್ ಏನಾದ್ರೂ ಜಾಸ್ತಿ ಮಾಡಿದೆ ಅಂತಂದ್ರೆ, ಸೊ ಲೋನ್ ತಗೊಳ್ಳುವಂತದ್ದು ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಏನಾಗುತ್ತೆ, ಯಾಕಂದ್ರೆ RBI ಕಮರ್ಷಿಯಲ್ ಬ್ಯಾಂಕ್ಗೆ ಕೊಟ್ಟಿರುವಂತ ಲೆಂಡ್ ಮಾಡಿರುವಂತ ಮಾಡಿರುವಂತಹ ಮನಿಯ ಇಂಟ್ರೆಸ್ಟ್ ರೇಟ್ ಅನ್ನ ನಾವು ಬ್ಯಾಂಕ್ ರೇಟ್ ಅಂತ ಕರೀತಾರೆ ಅಂತ ಹೇಳಿದೆ. ಸೊ ಕಮರ್ಷಿಯಲ್ ಬ್ಯಾಂಕ್ ನಥಿಂಗ್ ಬಟ್ ಕಮರ್ಷಿಯಲ್ ಬ್ಯಾಂಕ್ RBI ಹತ್ರ ಅಮೌಂಟ್ ಅನ್ನ ಇಸ್ಕೊತಾ ಇದೆ. ಓಕೆ, ಸೊ ಏನಾದ್ರೂ RBI ಏನಾದ್ರೂ ಇಂಟ್ರೆಸ್ಟ್ ರೇಟ್ ಅನ್ನ ಒಂದು 4% ಇಂದ 5% ಗೆ ಇನ್ಕ್ರೀಸ್ ಮಾಡ್ಬಿಟ್ಟಿದೆ ಅಂತಂದ್ರೆ, ಕಮರ್ಷಿಯಲ್ ಬ್ಯಾಂಕ್ ಏನ್ ಮಾಡುತ್ತೆ, RBI ಹತ್ರ ಇಸ್ಕೊಡುವಂತ ಅಮೌಂಟ್ ಅನ್ನ ಕಡಿಮೆ ಮಾಡುತ್ತೆ. ಇವಾಗ ಒಂದು 10 crore ಇಸ್ಕೊತಾ ಇದೆ ಅಂತಂದ್ರೆ 7 crore ಅಷ್ಟು ಮಾತ್ರ ಇಸ್ಕೊಳುತ್ತೆ. ಯಾಕೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ. ಕಮರ್ಷಿಯಲ್ ಬ್ಯಾಂಕ್ RBIಗೆ ವಿತ್ ಇಂಟ್ರೆಸ್ಟ್ ರಿಟರ್ನ್ ಅನ್ನ ಪೇ ಮಾಡ್ಬೇಕಿರುತ್ತೆ, ರೈಟ್. ಇಂಟ್ರೆಸ್ಟ್ ಅನ್ನ ಪೇ ಮಾಡ್ಬೇಕಿರುತ್ತೆ. ಸೊ ಹಾಗಾಗಿ ಅದೇನ್ ಮಾಡುತ್ತೆ, ಕಡಿಮೆ ಅಮೌಂಟ್ ಅನ್ನ ಲೋನ್ ಅನ್ನ ತಗೊಳುತ್ತೆ. ಸೊ ಅವಾಗ ಲೋನ್ ಏನಾಗುತ್ತೆ, ತುಂಬಾ ಕಾಸ್ಟ್ಲಿಯಸ್ ಆಗುತ್ತೆ. ಸೊ ಅವಾಗ ಕ್ರೆಡಿಟ್ ಸಪ್ಲೈ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆಟೋಮೆಟಿಕ್ಲಿ ಲೋನ್ಸ್ ಏನಾದ್ರೂ ಕಡಿಮೆ ಮಾಡಿದ್ರೆ, ಕಮರ್ಷಿಯಲ್ ಬ್ಯಾಂಕ್ಸ್ ಲೋನ್ ತಗೊಳ್ಳೋದು RBI ಹತ್ರ ಕಡಿಮೆ ಮಾಡಿದ್ರೆ, ಆಟೋಮೆಟಿಕ್ಲಿ ಮನಿ ಸಪ್ಲೈ ಇರ್ತಕ್ಕಂಥದ್ದು ಏನಾಗುತ್ತೆ, ಎಕಾನಮಿಲಿ ಕ್ರೆಡಿಟ್ ಸಪ್ಲೈ ಇರ್ತಕ್ಕಂಥದ್ದು ರಿಡ್ಯೂಸ್ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ RBI ಕಮರ್ಷಿಯಲ್ ಬ್ಯಾಂಕ್ಸ್ ಕಡಿಮೆ, ಈಗ ಬರೀ ಇನ್ಸ್ಟೆಡ್ 10 lakh 7 lakh ಅಷ್ಟು 7 crore ಅಷ್ಟು ಮಾತ್ರ ತಗೊಂಡಿದೆ ಅಂತಂದ್ರೆ, ಸೊ ಪೀಪಲ್ಸ್ ಗೆ ಕೊಡುವಂತ ಲೆಂಡ್ ಮಾಡುವಂತ ಅಮೌಂಟ್ ಕೂಡ ಏನಾಗುತ್ತೆ, ಕಡಿಮೆ ಅಂತ ಹೋಗುತ್ತೆ. ಸೊ ಈ ತರ ಅದೇನ್ ಮಾಡುತ್ತೆ, ಮನಿ ಸಪ್ಲೈನ ಕಂಟ್ರೋಲ್ ಮಾಡುತ್ತೆ. ಸೊ ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಟೂಲ್ಸ್. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಫ್ RBI ಇನ್ಕ್ರೀಸ್ ದ ಬ್ಯಾಂಕ್ ರೇಟ್, ಬ್ಯಾಂಕ್ ಏನ್ ಮಾಡುತ್ತೆ, ಹ್ಯಾವ್ ಟು ಪೇ ಮೋರ್ ಇಂಟ್ರೆಸ್ಟ್ ಟು ಬಾರೋ ಮನಿ. ಸೊ ಬ್ಯಾಂಕ್ಸ್ ಮೇ ಮೇಕ್ ಲೋನ್ಸ್ ಟು ಕಸ್ಟಮರ್ ಕಾಸ್ಟ್ಲಿಯರ್. ಆಗ ಲೆಸ್ ಲೆಂಡಿಂಗ್ ಇನ್ ದ ಮಾರ್ಕೆಟ್. ಇಫ್ RBI ಏನಾದ್ರೂ ಬ್ಯಾಂಕ್ ರೇಟ್ ನ ರಿಡ್ಯೂಸ್ ಮಾಡಿದೆ ಅಂತಂದ್ರೆ, ಬ್ಯಾಂಕ್ಸ್ ಗೆಟ್ ಮೋರ್ ಮನಿ ಅಟ್ ಅ ಚೀಪರ್ ರೇಟ್. ಸೊ ಅವಾಗ ದೇ ಗಿವ್ ಚೀಪರ್ ಲೋನ್ಸ್ ಟು ದ ಪೀಪಲ್. ಕಮರ್ಷಿಯಲ್ ಬ್ಯಾಂಕ್ಸ್ ಚೀಪ್ ಆಗಿ ಲೋನ್ಸ್ ಅನ್ನು ಪೀಪಲ್ ಗೆ ಪ್ರೊವೈಡ್ ಮಾಡುತ್ತೆ. ಸೊ more money in the circulations. So that is what call it as bank rate. Yes, repo rate ಅಂದ್ರೇನು, the rate at which RBI, ಇದು ಕೂಡ ಸೇಮ್ ಹಂಗೇನೆ. ಸೊ ಅಂದ್ರೆ RBI lends money to commercial bank. ಸೊ ಇನ್ನೊಂದು ಏನ್ ನೆನ್ಪಿಟ್ಕೋಬೇಕು ಅಂದ್ರೆ, ಬಟ್ ಶಾರ್ಟ್ ಟರ್ಮ್, ಇದು ಲಾಂಗ್ ಟರ್ಮ್ ಬ್ಯಾಂಕ್ ರೇಟ್, ಇದು ಶಾರ್ಟ್ ಟರ್ಮ್. RBI lends short term money to banks by buying their security with an agreement to sell by, ರೈಟ್. ಅದನ್ನ ಏನಂತ ಕರೀತಾರೆ, ರೆಪೋ ರೇಟ್ ಅಂತ ಕರೀತಾರೆ. ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ವಿತ್ ಕೊಲಾಟ್ರಲ್ ಕೊಡ್ಬೇಕಿರುತ್ತೆ ಬ್ಯಾಂಕ್ಸ್ಗೆ. ಬ್ಯಾಂಕ್ಸ್ ಗಿವ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಟು RBI ಆಸ್ ಸೆಕ್ಯೂರಿಟಿ ಅಥವಾ ಕೊಲಾಟ್ರಲ್
ಅಂಡ್ ಪ್ರಾಮಿಸ್ ಟು ಬೈ ದ ಬ್ಯಾಕ್ ಲೇಟರ್. ರೈಟ್, ಅದನ್ನ ಏನಂತ ಕರೀತಾರೆ, ರೆಪೋ ರೇಟ್ ಅಂತ ಕರೀತಾರೆ. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ರೆಪೋ ರೇಟ್ ಅಂದ್ರೂ ಅಷ್ಟೇನೆ ಆರ್ ಬಿ ಸಾರಿ ಕಮರ್ಷಿಯಲ್ ಬ್ಯಾಂಕ್ ಗೆ ಪ್ರೊವೈಡ್ ಮಾಡಿರುವಂತ ಲೆಂಡ್ ಮಾಡಿರುವಂತ ಮನಿಗೆ ಏನ್ ಇಂಟ್ರೆಸ್ಟ್ ರೇಟ್ ಅನ್ನ ಹಾಕುತ್ತೆ ಅದನ್ನೇ ರೆಪೋ ರೇಟ್ ಅಂತ ಕರೀತಾರೆ. ಇಲ್ಲಿ ಕೊಲಾಟ್ರಲ್ ಇರುತ್ತೆ, ರೈಟ್, ಅಂಡ್ ಇಟ್ ಇಸ್ ಅ ಶಾರ್ಟ್ ಟರ್ಮ್ ಮನಿ. ಬಟ್ ಬ್ಯಾಂಕ್ ರೇಟ್ ಅಂದ್ರೆ ದಟ್ ಇಸ್ ಲಾಂಗ್ ಟರ್ಮ್ ಮನಿ. ಸೊ ಅವೆರಡಕ್ಕೂ ಡಿಫ್ರೆಂಟ್ ಗೊತ್ತಾಗದೆ ಸಾಕಾಗುತ್ತೆ. ಇಫ್ ಆರ್ ಬಿ ಏನಾದ್ರು ರೆಪೋ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ ಅಂತಂದ್ರೆ ಬ್ಯಾಂಕ್ಸ್ ಹ್ಯಾವ್ ಪೇ ಮೋರ್ ಇಂಟ್ರೆಸ್ಟ್. ಹೌದಲ್ವಾ? ಆರ್ ಬಿ ಏನಾದ್ರು ರೆಪೋ ರೇಟ್ ಅನ್ನ ಜಾಸ್ತಿ ಮಾಡಿದೆ ಅಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಏನ್ ಮಾಡ್ಬೇಕು, ಜಾಸ್ತಿ ಇಂಟ್ರೆಸ್ಟ್ ಅನ್ನ ಆರ್ ಬಿ ಐಗೆ ಕೊಡ್ಬೇಕಿರುತ್ತೆ. ಸೊ ಅವಾಗ ಬಾರೋ ಮಾಡೋದು, ಆರ್ ಬಿ ಐ ಹತ್ರ ಬಾರೋ ಮಾಡೋದು ಕೆಪಾಸಿಟಿ ಕಮರ್ಷಿಯಲ್ ಬ್ಯಾಂಕ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಅವಾಗ ರೆಡ್ಯೂಸ್ ಆದಾಗ ಸೊ ಬ್ಯಾಂಕ್ ರೆಡ್ಯೂಸ್ ಗಿವಿಂಗ್ ಲೋನ್ಸ್ ಟು ದ ಪೀಪಲ್ಗೆ ಪ್ರೊವೈಡ್ ಮಾಡುವಂತ ಲೋನ್ಸ್ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಅವಾಗ ಮನಿ ಸಪ್ಲೈ ಏನಾಗುತ್ತೆ, ಕಡಿಮೆ ಆಗುತ್ತೆ. ನೋಡಿ, ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ ಆಗಿರುತ್ತೆ ಅಷ್ಟೇ. ಸೊ ಇಫ್ ಆರ್ ಬಿ ಏನಾದ್ರೂ ರೆಪೋ ರೇಟ್ ಅನ್ನ ಡಿಕ್ರೀಸ್ ಮಾಡಿದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಈಸಿಯಾಗಿ ಮನಿ ಸಿಗುತ್ತೆ. ಸೊ ಈಸಿಯಾಗಿ ಅವರು ಲೆಂಡ್ ಮಾಡ್ತಾರೆ. ಸೊ ಮನಿ ಸಪ್ಲೈ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ದಟ್ಸ್ ಆಲ್. ಓಕೆ, ಎಸ್. ರಿವರ್ಸ್ ರೆಪೋ ರೇಟ್, ಥರ್ಡ್ ಒನ್ ಬಂದು ರಿವರ್ಸ್ ರೆಪೋ ರೇಟ್. ಸೊ ರಿವರ್ಸ್ ರೆಪೋ ರೇಟ್ ಅಂದ್ರೆ ಏನು? ಎಸ್, the rate at which RBI borrow money from the commercial bank. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ಮೊದಲೇ ರೆಪೋ ರೇಟ್ ಅಂದ್ರೇನು, ಆರ್ ಬಿ ಐ ಕಮರ್ಷಿಯಲ್ ಬ್ಯಾಂಕ್ ಗೆ ಕೊಡುವಂತ ಅಮೌಂಟ್. ಇಲ್ಲಿ ಏನ್ ಮಾಡುತ್ತೆ, ಕಮರ್ಷಿಯಲ್ ಬ್ಯಾಂಕ್ಸ್ ಏನೆ ಆರ್ ಬಿ ಐಗೆ ಲೆಂಡ್ ಮಾಡ್ತಾ ಇರುತ್ತೆ. ರೈಟ್ ಮ್ಯಾಮ್, ಯಾಕೆ ಆರ್ ಬಿ ಐ ಹತ್ರ ದುಡ್ಡು ಇಲ್ವಾ? ಸೊ ಆ ತರ ಅಲ್ಲ, ಇದು ಕೂಡ ಒಂದು ಟೆಕ್ನಿಕ್ ಆಗಿರುತ್ತೆ. ಮನಿ ಸಪ್ಲೈನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಟೆಕ್ನಿಕ್ ಆಗಿರುತ್ತೆ. ಇನ್ ಕೇಸ್ ನೋಡಿ, ಇನ್ ಕೇಸ್ ಆರ್ ಆರ್ ನ ಅಂದ್ರೆ ರಿವರ್ಸ್ ರೆಪೋ ರೇಟ್ ನ ಏನಾದ್ರೂ ಇನ್ಕ್ರೀಸ್ ಮಾಡಿದ್ರೆ ಆರ್ ಬಿ ಐ, ಸೊ ರಿವರ್ಸ್ ರೆಪೋ ರೇಟ್ ನ ಆರ್ ಬಿ ಐ ಏನಾದ್ರೂ ಇನ್ಕ್ರೀಸ್ ಮಾಡಿದ್ರೆ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ ಏನ್ ಮಾಡುತ್ತೆ, ಜಾಸ್ತಿ ಬ್ಯಾಂಕ್ಸ್ ಪ್ರಿಫರ್ ಟು ಪಾರ್ಕ್ ಮನಿ ವಿತ್ ಆರ್ ಬಿ ಐ. ಈ ಕಮರ್ಷಿಯಲ್ ಬ್ಯಾಂಕ್ಸ್ ಏನ್ ಮಾಡುತ್ತೆ, ಜಾಸ್ತಿ ಅಮೌಂಟ್ ಅನ್ನ ತಗೊಂಡೋಗಿ ಆರ್ ಬಿ ಐ ಇಡುತ್ತೆ. ಯಾಕೆ? ಸೊ ಕಮರ್ಷಿಯಲ್ ಬ್ಯಾಂಕ್ ಏನ್ ಅಮೌಂಟ್ ಅನ್ನ ಲೆಂಡ್ ಮಾಡಿರುತ್ತೆ, ಸೊ ಅದ್ರ ಮೇಲೆ ಆರ್ ಬಿ ಏನ್ ಮಾಡ್ತಾ ಇರುತ್ತೆ, ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇರುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ನ ಇವಾಗ 6% ಇದೆ ಅಂತ ಅನ್ಕೊಳ್ಳೋಣ. ಸೊ 6 ಬೇಡ, 3% ಅಂತ ಅನ್ಕೊಳ್ಳೋಣ. 3% ಇಂದ 4% ಗೆ ಇನ್ಕ್ರೀಸ್ ಮಾಡಿದೆ ರಿವರ್ಸ್ ರೆಪೋ ರೇಟ್ ಅನ್ನ ಅಂತಂದ್ರೆ, ಸೊ ಆರ್ ಬಿ ಐ ಈಗ 4% ಇಂಟ್ರೆಸ್ಟ್ ಅನ್ನ ಕಮರ್ಷಿಯಲ್ ಬ್ಯಾಂಕ್ಸ್ ಗೆ ಕೊಡ್ಬೇಕು. ಸೊ ಅವಾಗ ಕಮರ್ಷಿಯಲ್ ಬ್ಯಾಂಕ್ ಏನ್ ಮಾಡುತ್ತೆ, ಆರ್ ಬಿ ಐ ಎಷ್ಟು ದುಡ್ಡು ಕೇಳಿದ್ರು ಕಮರ್ಷಿಯಲ್ ಬ್ಯಾಂಕ್ಸ್ ಕೊಡುತ್ತೆ. ಯಾಕೆ? ವಿತ್ ಇಂಟ್ರೆಸ್ಟ್ ಜಾಸ್ತಿ ಬರ್ತಾ ಇದೆಯಲ್ಲ ಕಮರ್ಷಿಯಲ್ ಬ್ಯಾಂಕ್ ರಿಟರ್ನ್. ಸೊ ಹಾಗಾಗಿ ಅವಾಗ ಏನಾಗುತ್ತೆ, ಲೆಸ್ ಮನಿ ಫಾರ್ ದ ಪಬ್ಲಿಕ್ ಲೆಂಡಿಂಗ್. ಪಬ್ಲಿಕ್ ಗೆ ಕೊಡುವಂತಹ ಲೆಂಡ್ ಮಾಡುವಂತಹ ಅಮೌಂಟ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಸೊ ಈ ತರ ಮನಿ ಸಪ್ಲೈನ ಕಂಟ್ರೋಲ್ ಮಾಡುವಂತಹ ಟೆಕ್ನಿಕ್ಸ್. ರೈಟ್, ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಬ್ಯಾಂಕ್ ರೇಟ್ ಅಂತಂದ್ರೆ ಲಾಂಗ್ ಟರ್ಮ್ ರೇಟ್ ಅಟ್ ವಿಚ್ ಆರ್ ಬಿ ಐ ಲೆಂಡ್ಸ್ ಟು ಬ್ಯಾಂಕ್, ನೋ ಕೊಲಾಟ್ರಲ್ ನೀಡ್ಸ್. ರೈಟ್, ಸೊ ರೆಪೋ ರೇಟ್ ಅಂದ್ರೆ ಶಾರ್ಟ್ ಟರ್ಮ್ ಲೆಂಡಿಂಗ್ ರೇಟ್ ಬೈ ದ ಆರ್ ಬಿ ಐ ವಿತ್ ಸೆಕ್ಯೂರಿಟಿ, ಗವರ್ಮೆಂಟ್ ಸೆಕ್ಯೂರಿಟಿ ಆಸ್ ಅ ಕೊಲಾಟ್ರಲ್. ಸೊ ರಿವರ್ಸ್ ರೆಪೋ ರೇಟ್ ಅಂತಂದ್ರೆ ರೇಟ್ ಅಟ್ ವಿಚ್ ಆರ್ ಬಿ ಐ ಬಾರೋಸ್ ಫ್ರಮ್ ಕಮರ್ಷಿಯಲ್ ಬ್ಯಾಂಕ್ಸ್. ರೈಟ್, ಸೊ ಅವಾಗ ಬ್ಯಾಂಕ್ಸ್ ಏನ್ ಮಾಡುತ್ತೆ, ಮೋರ್ ಮನಿನ ಆರ್ ಬಿ ಐ ಹತ್ರ ಕೊಡುತ್ತೆ. ಸೊ ಲೆಂಡಿಂಗ್ ಅಂದ್ರೆ ಪಬ್ಲಿಕ್ ಏನ್ ಲೆಂಡ್ ಮಾಡ್ಬೇಕಿತ್ತು, ಅಮೌಂಟ್ ಅನ್ನ ಕೊಡ್ಬೇಕಿತ್ತು, ಲೋನ್ಸ್ ಪ್ರೊವೈಡ್ ಮಾಡ್ಬೇಕಿತ್ತು, ಅದನ್ನ ಕಡಿಮೆ ಮಾಡುತ್ತೆ. ಯಾಕೆ? ಆರ್ ಬಿ ಐ ಹತ್ರ ಕೊಟ್ರೆ ಜಾಸ್ತಿ ಅಮೌಂಟ್ ಬರುತ್ತಲ್ವಾ. ಸೊ ಹಾಗಾಗಿ ಸೊ ಆರ್ ಬಿ ಐ ರೈಸಸ್ ರಿವರ್ಸ್ ರೆಪೋ ರೇಟ್, ಬ್ಯಾಂಕ್ಸ್ ಕೀಪ್ ಮನಿ ವಿತ್ ಆರ್ ಬಿ ಐ. ದಟ್ ಈಸ್ ವಾಟ್ ವಿ ಕಾಲ್ as RRR, means reverse repo rate. Yes. Next fourth one ಬಂದು cash reserve ratio. Right? Cash reserve ratio ಏನು CRR ಅಂದ್ರೆ ನಾನು ಆಗಲೇ ಹೇಳಿದೆ. So CRR ಅಂತಂದ್ರೆ the percentage of bank's total deposit that must kept with the
RBA in the form of cash. That is what we call it as RRR. ಕ್ಯಾಶ್ ರಿಸರ್ವ್ ರೇಷಿಯೋ ಅಂತಂದ್ರೆ ಏನು? ಸೊ ಆರ್ ಬಿ ಐ ಏನ್ ಮಾಡುತ್ತೆ, ತನ್ನ ಟೋಟಲ್ ಡೆಪಾಸಿಟ್ಸ್ ಎಷ್ಟಿರುತ್ತೆ, ಸೊ ಆರ್ ಬಿ ಐ ಅಲ್ಲ, ನಾಟ್ ಆರ್ ಬಿ ಐ, ಸಾರಿ. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ಏನಿರುತ್ತೆ, ತನ್ನ ಟೋಟಲ್ ಡೆಪಾಸಿಟ್ಸ್, ಬ್ಯಾಂಕ್ ಟೋಟಲ್ ಡೆಪಾಸಿಟ್ಸ್ ಅಲ್ಲಿ ಸಮ್ ಪರ್ಸೆಂಟೇಜ್ ಅಷ್ಟು ಅದೇನ್ ಮಾಡ್ಬೇಕು, ಸಮ್ ಪರ್ಸೆಂಟೇಜ್, ಫಾರ್ ಎಕ್ಸಾಂಪಲ್ 3 or 4% ಅಟ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ 4% ಅಷ್ಟು ಅಂತ ಅನ್ಕೋಣ. ಸೊ 4% ಟೋಟಲ್ ಅದ್ರ ಎಷ್ಟು ಡೆಪಾಸಿಟ್ ಇದೆ, ಅದ್ರ CRR at ಪ್ರೆಸೆಂಟ್ ಎಷ್ಟಿರುತ್ತೆ, ಸೊ ಅಷ್ಟು ಪರ್ಸೆಂಟೇಜ್ ನ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಬಿ ಐ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಅಲ್ಲಿ ಇಟ್ಟಿರ್ಬೇಕಾಗಿರುತ್ತೆ. ಸೊ ಅದನ್ನೇ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರೆಯುವಂತದ್ದು. ಸೊ ಅದನ್ನ ಬ್ಯಾಂಕ್ಸ್ ಕೆನಾಟ್ ಯೂಸ್ ದಿಸ್ ಮನಿ ಫಾರ್ ಗಿವಿಂಗ್ ಲೋನ್ಸ್ ಅಥವಾ ಇನ್ವೆಸ್ಟ್ಮೆಂಟ್, ರೈಟ್? ಇನ್ವೆಸ್ಟ್ಮೆಂಟ್ ಆಗ್ಲಿ ಲೋನ್ಸ್ ಆಗ್ಲಿ ಅದನ್ನ ಕಮರ್ಷಿಯಲ್ ಬ್ಯಾಂಕ್ಸ್ ಯೂಸ್ ಮಾಡ್ಕೊಳಂಗಿಲ್ಲ, ತಗೊಳಂಗಿಲ್ಲ, ರೈಟ್? ಇದು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ, ಇಫ್ CRR ಏನಾದ್ರು ಇನ್ಕ್ರೀಸ್ ಆಗಿದೆ ಅಂತಂದ್ರೆ ಬ್ಯಾಂಕ್ಸ್ ಹ್ಯಾವ್ ಕೀಪ್ ಮೋರ್ ಮನಿ ವಿತ್ ದ RBI. ಸೊ CRR ಕ್ಯಾಶ್ ರಿಸರ್ವ್ ರೇಷಿಯೋ ಜಾಸ್ತಿ ಆಗಿದೆ ಅಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಏನ್ ಮಾಡುತ್ತೆ, ಜಾಸ್ತಿ ಮನಿನ RBI ಹತ್ರ ಇಡುತ್ತೆ. ಸೊ ಜಾಸ್ತಿ ಅಮೌಂಟ್ ಅನ್ನ RBI ಹತ್ರ ಇಟ್ರೆ ಲೆಂಡಿಂಗ್ ಮನಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಅವಾಗ ಕ್ರೆಡಿಟ್ ಸಪ್ಲೈ ಅಂತಕ್ಕಂಥದ್ದು ರೆಡ್ಯೂಸ್ ಆಗುತ್ತೆ. ಇಫ್ CRR ಏನಾದ್ರೂ ಡಿಕ್ರೀಸ್ ಆದ್ರೆ ಬ್ಯಾಂಕ್ಸ್ ಕೀಪ್ ಲೆಸ್ ವಿತ್ RBI. ಸೊ ಮೋರ್ ಮನಿ ಅವೈಲೇಬಲ್ ಫಾರ್ ಲೋನ್ಸ್, ಕ್ರೆಡಿಟ್ ಸಪ್ಲೈ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ದಟ್ ಈಸ್ ವಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕ್ಯಾಶ್ ರಿಸರ್ವ್ ರೇಷಿಯೋ, ರೈಟ್? ಇಲ್ಲೇ ಹಾಕಿದೀನಿ, ಓದ್ಕೊಂಡ್ರೆ ಅರ್ಥ ಆಗುತ್ತೆ. ಎಸ್, ನೆಕ್ಸ್ಟ್ ಸ್ಟ್ಯಾಚುರಿ ಲಿಕ್ವಿಡಿಟಿ ರೇಷಿಯೋ. ಸೊ ಸೇಮ್ ಅದೇ ತರ. ಸೊ SLR is the percentage of total deposits that the banks ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಮಸ್ಟ್ ಕೀಪ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಅಸೆಟ್ಸ್ ಇನ್ಸ್ಟೆಡ್ ಆಫ್ ಕ್ಯಾಶ್. SLR ಅಂತಂದ್ರೆ ಸ್ಟ್ಯಾಚುರಿ ಲಿಕ್ವಿಡಿಟಿ ರೇಷಿಯೋ, ಲಿಕ್ವಿಡ್ ಅಸೆಟ್ಸ್ ಫಾರ್ಮ್ ಅಲ್ಲಿ ಅದು ಸಮ್ ಪರ್ಸೆಂಟೇಜ್ ಅನ್ನ ಕಮರ್ಷಿಯಲ್ ಬ್ಯಾಂಕ್ಸ್ RBI ಹತ್ರ ಕೆಪ್ಟ್ ಮಾಡಿ, ನಾಟ್ RBI, ಸೊ ತನ್ನ ಹತ್ರನೇ ಕೆಪ್ಟ್ ಮಾಡಿ ಇಟ್ಕೊಂಡಿರ್ಬೇಕಾಗಿರುತ್ತೆ. ಅದನ್ನ ಯಾವುದೇ ಇನ್ವೆಸ್ಟ್ಮೆಂಟ್ ಗೆಲ್ಲ ಯೂಸ್ ಮಾಡಂಗಿಲ್ಲ. ಸೊ ಲೈಕ್ ಗೋಲ್ಡ್ ಆಗಿರ್ಬೋದು, ಇಟ್ ಮೇ ಬಿ ಕ್ಯಾಶ್ ಆಲ್ಸೋ ಅಂಡ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಸೊ ಅದನ್ನ ಏನಂತ ಕರೀತಾರೆ, SLR ಅಂತ ಕರೀತಾರೆ. ದಿಸ್ ಮನಿ ಸ್ಟೇ ವಿತ್ ದ RBI, ಸಾರಿ, ಬ್ಯಾಂಕ್ itself, ನಾಟ್ ವಿತ್ RBI, ರೈಟ್? ಏನಾದ್ರೂ SLR ಜಾಸ್ತಿ ಆಗಿದೆ ಅಂತಂದ್ರೆ ಬ್ಯಾಂಕ್ ಮಸ್ಟ್ ಹೋಲ್ಡ್ ಮೋರ್ ಫಂಡ್ಸ್ ಇನ್ ಸೇವಿಂಗ್ಸಸ್. ಸೊ ಅವಾಗ ಲೆಸ್ ಮನಿ ಫಾರ್ ಲೋನ್ಸ್. ಇನ್ ಕೇಸ್ ಲೋವರ್ SLR ಅಂತ ಬಂದಾಗ ಬ್ಯಾಂಕ್ಸ್ ಕ್ಯಾನ್ ಲೆಂಡ್ ಮೋರ್, ಇನ್ಕ್ರೀಸ್ ದ ಮನಿ ಸಪ್ಲೈ, ರೈಟ್? ಎಸ್. ಓಪನ್ ಮಾರ್ಕೆಟ್ ಆಪರೇಷನ್. ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂದ್ರೆ ಏನು? ಅಟ್ ಪ್ರೆಸೆಂಟ್ ಅರೌಂಡ್ 18% ಏನೋ ಇದೆ ಸರ್. ಓಕೆ, ಎಸ್. ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂದ್ರೆ ಏನು? ಓಪನ್ ಮಾರ್ಕೆಟ್ ಆಪರೇಷನ್ಸ್ ಮೀನ್ಸ್ RBI ಬೈಂಗ್ ಸೆಲ್ಲಿಂಗ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇನ್ ದ ಮಾರ್ಕೆಟ್. ಮಾರ್ಕೆಟ್ ಅಲ್ಲಿ RBI ನೇ ಬೈಂಗ್ ಮತ್ತೆ ಸೆಲ್ಲಿಂಗ್ ಆಕ್ಟಿವಿಟೀಸ್ ನ ನಡೆಸುತ್ತೆ. ಯಾವಾಗ ಅಂತಂದ್ರೆ, ಇನ್ ಕೇಸ್ RBI ಬೈ ಮಾಡ್ತಾ ಇದೆ ಸೆಕ್ಯೂರಿಟೀಸ್ ನ, RBI buys securities ಅಂತಂದಾಗ gives money to banks ಗೆ ಮನಿ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಮೋರ್ ಮನಿ ಸಪ್ಲೈ. ಇನ್ ಕೇಸ್ RBI ಏನಾದ್ರು ಸೆಲ್ ಮಾಡ್ತಾ ಇದೆ ಸೆಕ್ಯೂರಿಟೀಸ್ ನ ಅಂತಂದ್ರೆ, ಟೇಕ್ ಮನಿ ಫ್ರಮ್ ಬ್ಯಾಂಕ್ಸ್ ಇಂದ ಅಥವಾ ಎಕಾನಮಿಯಿಂದ ಮನಿನ ತಗೋತಾ ಇದೆ ಅಂತ ಅರ್ಥ. ಸೊ ಅವಾಗ ಏನಾಗುತ್ತೆ, ಲೆಸ್ ಮನಿ ಸಪ್ಲೈ, ರೈಟ್? ಸೊ ಈ ತರ ಓಪನ್ ಮಾರ್ಕೆಟ್ ಆಪರೇಷನ್ ನ ಯೂಸ್ ಮಾಡಿ ಮನಿ ಸಪ್ಲೈನ ಕಂಟ್ರೋಲ್ ಮಾಡುತ್ತೆ. ಸೊ ಎಸ್, ನೆಕ್ಸ್ಟ್ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟೀಸ್ ಅಂತಂದ್ರೆ ಇದೊಂಥರ ಡೈಲಿ ಸಿಸ್ಟಮ್ ತರ, ವೇರ್ ಬ್ಯಾಂಕ್ಸ್ ಕ್ಯಾನ್ ಬೋರೋ ಆರ್ ಡೆಪಾಸಿಟ್ money with the RBI. It helps RBI manage short-term liquidity crisis in the economy. So it is tool allowing banks to borrow ಅಂತಂದ್ರೆ repo and deposit ಅಂದ್ರೆ reverse repo money daily with the RBI to help maintain the short-term liquidity balance in the economy. If banks need fund, they borrow from the RBI at repo rate. If banks have extra fund, they deposit with the RBI at reverse repo rate. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಫಂಡ್ ಏನೋ ಅವಶ್ಯಕತೆ ಇದ್ರೆ, ಸೊ ನೀಡ್ಸ್ ಫಂಡ್ ಅದೇನ್ ಮಾಡುತ್ತೆ, RBI ಹತ್ರ ಬಾರೋ ಮಾಡುತ್ತೆ ಅಟ್ ರೆಪೋ ರೇಟ್ ಅಲ್ಲಿ. ಇನ್ ಕೇಸ್ ಎಕ್ಸ್ಟ್ರಾ ಫಂಡ್ಸ್ ಇದೆ ಅಂತಂದ್ರೆ, ಸೊ ಅದೇನ್ ಮಾಡುತ್ತೆ, ರಿವರ್ಸ್ ರೆಪೋ ರೇಟ್ ಅಲ್ಲಿ ಡೆಪಾಸಿಟ್ ಅನ್ನ ಮಾಡುತ್ತೆ. ಸೊ ಅದನ್ನ ಏನಂತ ಕರೀತಾರೆ,
ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟೀಸ್ ಅಂತ ಕರೀತಾರೆ. ಸೊ ಇಫ್ ಬ್ಯಾಂಕ್ ಫೇಸಸ್ ಎ ಶಾರ್ಟೇಜ್ ಆಫ್ ಮನಿ ಟುಡೇ, ಇಟ್ ಕ್ಯಾನ್ ಬಾರೋ ಫ್ರಮ್ ದ RBI ಓವರ್ ನೈಟ್ ಇಶ್ಯೂ ಯೂಸಿಂಗ್ liquidity adjustment facility. It helps keep money flowing smoothly every day, right? That is what we can call it as liquidity adjustment facilities. So next ಬಂದು marginal standing facility, MSF. ಇದನ್ನ ಯಾವ್ದರ ಕರಿಬಹುದು ಅಂತಂದ್ರೆ, it is the emergency borrowing facilities for a banks from the RBI, usually at higher rate than the repo rate. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಸೊ ಯಾವಾಗ್ಲೂ ಅಷ್ಟೇ ಎಮರ್ಜೆನ್ಸಿ ಬೇಕು ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಇರುತ್ತೆ. ನೀವು ಕ್ವಿಕ್ ಆಗಿ ಅದನ್ನ ಬಾರೋ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ನಿಮ್ ಸಡನ್ ಆಗಿ ಅಮೌಂಟ್ ಬೇಕು ಅಂತಂದ್ರೆ ಯಾರೇ ಆದ್ರೂ ಅಷ್ಟೇನೆ ಇಂಟ್ರೆಸ್ಟ್ ಏನ್ ಮಾಡ್ತಾರೆ ಜಾಸ್ತಿ. ಈಗ ನೀವೇ ಎಲ್ಲಾದ್ರೂ ಲೋನ್ ನ ಬೇಕಿರುತ್ತೆ ಅಥವಾ ನಿಮ್ ಫ್ರೆಂಡ್ಸ್ ಹತ್ರ ತಗೋಬೇಕಿರುತ್ತೆ. ಸೊ ಫ್ರೆಂಡ್ಸ್ ಬಿಡಿ ಇಸ್ಕೊಳಲ್ಲ, ಕೆಲವರು ಇಸ್ಕೋತಾರೆ. ಏನೋ ನಿಮ್ಗೆ ಲೋನ್ ಬೇಕಿರುತ್ತೆ, ಈಗ 1 ಲಕ್ಷ ಬೇಕು ಅಂತಂದ್ರೆ ಅದು ಯೂಶುವಲಿ ಅದಕ್ಕೆ ಒಂದು 5% ಬಡ್ಡಿ ಆಗ್ತಿದ್ರೆ ನಿಮ್ಗೆ ಈಗ್ಲೇ ಬೇಕು, ಇಲ್ಲ 1 ವಾರ ಆದ್ಮೇಲೆ ಸಿಗುತ್ತೆ ನಿಮ್ಗೆ ಅಂತ ಹೇಳ್ತಾರೆ. ಇಲ್ಲ ನಮ್ಗೆ ಈಗ್ಲೇ ಬೇಕು, ಎಮರ್ಜೆನ್ಸಿ ಇದೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಹಂಗಾದ್ರೆ ನೀವು 7% ಬಡ್ಡಿ ಕೊಡ್ಬೇಕು ನಮ್ಗೆ ಅಂತ ಹೇಳ್ತಾರೆ, ರೈಟ್? ಅದನ್ನೇ ಸೊ ಮಾರ್ಜಿನ್ ಸ್ಟ್ಯಾಂಡಿಂಗ್ ಫೆಸಿಲಿಟೀಸ್ ಅಂತ ಕರೆಯುವುದು. ಅಂದ್ರೆ ಎಮರ್ಜೆನ್ಸಿ ಬಾರೋಯಿಂಗ್ ಫೆಸಿಲಿಟೀಸ್ ಫಾರ್ ಅ ಬ್ಯಾಂಕ್ ಫ್ರಮ್ ದ RBI. RBIನೇ ಏನ್ ಮಾಡುತ್ತೆ, ಇಂಟ್ರೆಸ್ಟ್ ರೆಪೋ ರೇಟ್ ಗಿಂತ ಜಾಸ್ತಿ ರೇಟ್ ಅನ್ನ ಚಾರ್ಜ್ ಮಾಡಿ ಎಮರ್ಜೆನ್ಸಿ ಆಗಿ ಬೇಕಾಗಿರುವಂತಹ ಕಮರ್ಷಿಯಲ್ ಬ್ಯಾಂಕ್ ಬೇಕಾಗಿರುವಂತಹ ಅಮೌಂಟ್ ಅನ್ನ ಪ್ರೊವೈಡ್ ಮಾಡುತ್ತೆ. ಸೊ ಅದನ್ನ ಏನಂತ ಕರೀತಾರೆ, ಮಾರ್ಜಿನ್ ಸ್ಟ್ಯಾಂಡಿಂಗ್ ಫೆಸಿಲಿಟೀಸ್ ಅಂತ ಕರೀತಾರೆ. ಸೊ ವೆನ್ ಬ್ಯಾಂಕ್ಸ್ ಕಾಂಟ್ ಬಾರೋ ಮನಿ ಫ್ರಮ್ ಎನಿವೇರ್ ಎಲ್ಸ್, ಸೊ ಅದಕ್ಕೆ ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರೆಯುವಂಥದ್ದು. ಅಂಡ್ ಲೆಂಡರ್ ಲಾಸ್ಟ್ ರಿಸಾರ್ಟ್ ಅಂತ ಕರೀತಾರೆ. ಅಂದ್ರೆ ವೆನ್ ಬ್ಯಾಂಕ್ಸ್ ಕಾಂಟ್ ಬಾರೋ ಮನಿ ಫ್ರಮ್ ಎನಿವೇರ್ ಎಲ್ಸ್, ದೇ ಕ್ಯಾನ್ ಬಾರೋ ಓವರ್ ನೈಟ್ ಫ್ರಮ್ RBI at higher interest rate than the repo, ರೈಟ್? ಸೊ ಇದು ಕೂಡ ಒಂದು ಶಾರ್ಟ್ ಟರ್ಮ್ ಲಿಕ್ವಿಡಿಟಿ ಕ್ರೈಸಿಸ್ ಏನಿರುತ್ತೆ, ಎಮರ್ಜೆನ್ಸಿ, ಅದನ್ನ ಮೀಟ್ ಮಾಡೋದಕ್ಕೋಸ್ಕರ ಕಮರ್ಷಿಯಲ್ ಬ್ಯಾಂಕ್ MSF ನ ಯೂಸ್ ಮಾಡ್ಕೊಳ್ಳುತ್ತೆ, ರೈಟ್? ಸೊ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಎಸ್, CRR ಅಂತಂದ್ರೆ ಪರ್ಸೆಂಟೇಜ್ ಆಫ್ ಡೆಪಾಸಿಟ್ ಕೆಪ್ಟ್ ವಿತ್ RBI. SLR ಅಂದ್ರೆ ಪರ್ಸೆಂಟೇಜ್ ಕೆಪ್ಟ್ ಇನ್ ಲಿಕ್ವಿಡ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಅಸೆಟ್ಸ್. ಓಪನ್ ಮಾರ್ಕೆಟ್ ಆಪರೇಷನ್ ಅಂದ್ರೆ RBI ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟೀಸ್, ಗವರ್ಮೆಂಟ್ ಸೆಕ್ಯೂರಿಟೀಸ್. ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಂದ್ರೆ ಡೈಲಿ ಬಾರೋಯಿಂಗ್ ಅಥವಾ ಲೆಂಡಿಂಗ್ ವಿತ್ RBI. MSF ಅಂತಂದ್ರೆ ಎಮರ್ಜೆನ್ಸಿ ಓವರ್ ನೈಟ್ ಬಾರೋಯಿಂಗ್ಸ್ ಫ್ರಮ್ ದ RBI. ಸೊ ನೆಕ್ಸ್ಟ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಥವಾ ಸೆಲೆಕ್ಟಿವ್ instruments. So this controls credit flow to specific sectors rather than the whole economy. ಅದಕ್ಕೆ ಇದನ್ನ ಸೆಲೆಕ್ಟಿವ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರೀತಾರೆ. Yes. So RBI uses this to guide where and how banks give loans to promote essential sectors and restrict risky areas. Selectives means restrict. ಸೆಲೆಕ್ಟಿವ್ ಅಂತಂದ್ರೆ ಯಾವ್ದಕ್ಕೆ ಕೊಡ್ಬೇಕು, ಯಾವ್ದಕ್ಕೆ ಕೊಡಬಾರ್ದು ಅಂತ ಹೇಳುವಂತ. ರಿಸ್ಕಿ ಏರಿಯಾಸ್. ಸೊ ರಿಸ್ಟ್ರಿಕ್ಟ್ ಅನ್ನ ಮಾಡುತ್ತೆ. ಕೆಲವೊಂದು ರಿಸ್ಕಿ ಏರಿಯಾಸ್ ಇರುತ್ತೆ, ಲೈಕ್ ಸ್ಟಾಕ್ ಮಾರ್ಕೆಟ್ಸ್ ಆಗಿರ್ಬೋದು ಅಂಡ್ ರಿಯಲ್ ಎಸ್ಟೇಟ್ ಆಗಿರ್ಬೋದು. ಸೊ ರಿಯಲ್ ಎಸ್ಟೇಟ್ ಆಗಿರ್ಬೋದು. ಸೊ ಇದನ್ನೆಲ್ಲ ರೆಸ್ಟ್ರಿಕ್ಟ್ ಮಾಡಿ ಕೆಲವೊಂದು ಏರಿಯಾಸ್ಗೆ ಮಾತ್ರ ಅಮೌಂಟ್ ಅನ್ನ ಲೆಂಡ್ ಮಾಡೋ ತರ ನೋಡ್ಕೊಳ್ಳುತ್ತೆ. ಫಸ್ಟ್ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಲ್ಲಿ ಕ್ರೆಡಿಟ್ ರೇಷನಿಂಗ್. ಸೊ ಅಂತಂದ್ರೆ RBI sets a limit on minimum loans banks can give to a certain sectors. ನಾನು ಆಗ್ಲೇ ಹೇಳಿದ್ನಲ್ಲ, ಪ್ರಿವೆಂಟ್ ಎಕ್ಸೆಸ್ ಲೆಂಡಿಂಗ್ ಟು ರಿಸ್ಕಿ ಅಥವಾ ಇನ್ಫ್ಲೇಷನ್ ಕಾಸಿಂಗ್ ಏರಿಯಾಸ್. ಸೊ ಅದನ್ನೇ ಕ್ರೆಡಿಟ್ ರೇಷನಿಂಗ್ ಅಂತ ಕರೆಯುವಂಥದ್ದು. ಅಂದ್ರೆ RBI set a limit on the maximum loans bank can give to certain business. ಏನಕ್ಕೆ ಅಂತಂದ್ರೆ ಟು ಪ್ರಿವೆಂಟ್ ಓವರ್ ಲೆಂಡಿಂಗ್ ಇನ್ ರಿಸ್ಕಿ ಅಥವಾ ಇನ್ಫ್ಲೇಷನ್ ಕಾಸಿಂಗ್ ಸೆಕ್ಟರ್, ಲೈಕ್ ಲಕ್ಸುರೀಸ್, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಸ್ಪೆಕ್ಯುಲೇಷನ್ಸ್ ಆಗಿರ್ಬೋದು. ಆತರ ಮಾಡ್ತಾರೆ. ಯಾಕೆ ಅಂತಂದ್ರೆ ಅದೆಲ್ಲ ಒಂಥರ ಬಬಲ್ಸ್ ಏರಿಯಾಸ್, ರೈಟ್? ಇವಾಗ ಇಫ್ RBI ನೋಟಿಸ್ ಟೂ ಮನಿ ಲೋನ್ಸ್ ಗೋಯಿಂಗ್ ಟು ರಿಯಲ್ ಎಸ್ಟೇಟ್ ಅಥವಾ ಸ್ಟಾಕ್ ಮಾರ್ಕೆಟ್ಸ್ ಅಂತಂದ್ರೆ RBI ಹೇಳುತ್ತೆ ಬ್ಯಾಂಕ್ ಕ್ಯಾನ್ ಗಿವ್ ಓನ್ಲಿ 5 crore ಅಥವಾ 50 crores total to this sectors. Why? Because this avoids bubbles and keep inflation control, right? So ಅದಕ್ಕೋಸ್ಕರ ಕ್ರೆಡಿಟ್ ರೇಷನಿಂಗ್ ನ ಇನ್ಸ್ಟ್ರೂಮೆಂಟ್ಸ್ ಆಗಿ ಯೂಸ್ ಮಾಡುತ್ತೆ. ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ.
ನೆಕ್ಸ್ಟ್ ಮಾರಲ್ ಸುಯೇಷನ್. ಸೊ ಮಾರಲ್ ಸುಯೇಷನ್ ಅಂದ್ರೆ RBI presents banks through request meeting ಅಥವಾ advice to follow its guidance. RBI ನೇ ರಿಕ್ವೆಸ್ಟ್ ಅನ್ನ ಮಾಡುವಂತದ್ದು, ಮೀಟಿಂಗ್ ಅನ್ನ ಅರೇಂಜ್ ಮಾಡುವಂತದ್ದು ಅಥವಾ ಅಡ್ವೈಸ್ ಅನ್ನ ಮಾಡುವಂತದ್ದು, ತನ್ನ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಿ ಅಂತ ಕಮರ್ಷಿಯಲ್ ಬ್ಯಾಂಕ್ RBI ನೇ ರಿಕ್ವೆಸ್ಟ್ ಮಾಡುತ್ತೆ. ಒಂಥರ ಇದೆಲ್ಲ ನಾನ್ ಕಂಪಲ್ಸರಿ ಬಟ್ ಎಫೆಕ್ಟಿವ್ ಇನ್ ಕಂಟ್ರೋಲಿಂಗ್ ಲೆಂಡಿಂಗ್ ಬಿಹೇವಿಯರ್. ಇದೆಲ್ಲ ಕಂಪಲ್ಸರಿ ಆಗಿರಲ್ಲ ಬಟ್ ಎಫೆಕ್ಟಿವ್ ಲೆಂಡಿಂಗ್ ಬಿಹೇವಿಯರ್ ತರ ವರ್ಕ್ ಅನ್ನ ಮಾಡುತ್ತೆ. ಸೊ ಯಾಕೆ ಅಂತಂದ್ರೆ ಟು ಇನ್ಫ್ಲೂಯೆನ್ಸ್ ದ ಬ್ಯಾಂಕರ್ಸ್ ಬಿಹೇವಿಯರ್ ಇನ್ ದ ಸಾಫ್ಟ್ ವೇ ವಿತೌಟ್ ಫೋರ್ಸಿಂಗ್ ದೆಮ್. ಅವ್ರನ್ನ ಫೋರ್ಸ್ ಮಾಡಲ್ಲ, ಸಾಫ್ಟ್ ವೇ ಅಲ್ಲಿ ಅವ್ರನ್ನ ಇನ್ಫ್ಲೂಯೆನ್ಸ್ ಅನ್ನ ಮಾಡುವಂಥದ್ದು, ಅವ್ರ ಬಿಹೇವಿಯರ್ ನ ಚೇಂಜ್ ಮಾಡುವಂಥದ್ದು. ಓಕೆ, ಫಾರ್ ಎಕ್ಸಾಂಪಲ್ ಡ್ಯೂರಿಂಗ್ ಫ್ಲಡ್ ಅಥವಾ ಡ್ರಾಟ್ ಆಗಿದೆ, ಬರಗಾಲ ಬಂದಿದೆ ಅಥವಾ ಪ್ರವಾಹ ಆಗಿದೆ ಅಂದ್ರೆ RBI ಮೇ ರಿಕ್ವೆಸ್ಟ್ ಬ್ಯಾಂಕ್ ಟು ಗಿವ್ ಮೋರ್ ಲೋನ್ಸ್ ಟು ದ ಫಾರ್ಮರ್ಸ್. ರೈಟ್, ಆಗ ಬ್ಯಾಂಕ್ ಫಾಲೋ ದಿಸ್ is as considered as moral duty, not a legal order. ಹೆಂಗ್ ಅಂತ ಟ್ರೀಟ್ ಮಾಡ್ತಿದೆ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಇದನ್ನ, ಸೊ ಒಂಥರ ಮಾರಲ್ ಡ್ಯೂಟಿ ಅಂತ ಮಾಡ್ಲೇಬೇಕು ಆತರ ಏನಿಲ್ಲ. ಸೊ ಒಂಥರ ಮಾರಲ್ ಡ್ಯೂಟಿ, ಇದು ಲೀಗಲ್ ಆರ್ಡರ್ ಅಲ್ಲ ಅಂತ ಅದು ಫಾಲೋ ಮಾಡುತ್ತೆ. ಸೊ ಅದನ್ನ ಏನಂತ ಕರೀತಾರೆ, ಮಾರಲ್ ಸುಯೇಷನ್ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಸೆಲೆಕ್ಟಿವ್ ಏರಿಯಾ ಅಂತಂದ್ರೆ ಏನೋ ಒಂದು ಫ್ಲಡ್ ಆಗಿದೆ, ಸೊ ಅಥವಾ ಏನೋ ಒಂದು ಬರಗಾಲ ಬಂದಿದೆ, ಸೊ ಅವಾಗ ಸಮ್ ಫಾರ್ಮರ್ಸ್ಗೆ ಅಥವಾ ಸಮ್ ಸ್ಮಾಲ್ ಬಿಸ್ನೆಸ್ಗೆ ಟು ಫಾರ್ಮರ್ಸ್ ಅಥವಾ ಟು ಸ್ಮಾಲ್ ಬಿಸ್ನೆಸ್ ನೀವು ಲೋನ್ಸ್ ಅನ್ನ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಪ್ರೊವೈಡ್ ಮಾಡಿ ಅಂತ RBI ಅವ್ರಿಗೆ ಹೇಳಿರೋದು. ಇನ್ ಕಮರ್ಷಿಯಲ್ ಬ್ಯಾಂಕ್ ಇನ್ಸ್ಟ್ರಕ್ಷನ್ ಅನ್ನ ಕೊಡುವಂತದ್ದು ಅಥವಾ ರಿಕ್ವೆಸ್ಟ್ ಅನ್ನ ಮಾಡುವಂತದ್ದು. ನೆಕ್ಸ್ಟ್ ಮಾರ್ಜಿನ್ ರಿಕ್ವೈರ್ಮೆಂಟ್. ಸೊ ಮಾರ್ಜಿನ್ ರಿಕ್ವೈರ್ಮೆಂಟ್ ಅಂತಂದ್ರೆ ಸೊ ಡಿಫರೆನ್ಸ್ ಬಿಟ್ವೀನ್ ದ ವ್ಯಾಲ್ಯೂ ಆಫ್ ದ ಲೋನ್ ಅಂಡ್ ದ ವ್ಯಾಲ್ಯೂ ಆಫ್ ಸೆಕ್ಯೂರಿಟಿ ಕೆಪ್ಟ್ ಆಸ್ ಕೊಲಾಟ್ರಲ್. ಸೊ ಅವೆರಡಕ್ಕೂ ಅಂದ್ರೆ ಲೋನ್ ಅವ್ರು ಪ್ರೊವೈಡ್ ಮಾಡ್ತಿರುವಂತಹ ಲೋನ್ಸ್ಗೂ ಅವ್ರು ಕೊಲಾಟ್ರಲ್ ಆಗಿ ಇಟ್ಟಿರುವಂತಹ ಸೆಕ್ಯೂರಿಟೀಸ್ಗೂ ಎರಡಕ್ಕೂ ಏನ್ ಡಿಫರೆನ್ಸ್ ಬರುತ್ತೆ, ಅದನ್ನ ಮಾರ್ಜಿನ್ ರಿಕ್ವೈರ್ಮೆಂಟ್ ಅಂತ ಕರೀತಾರೆ. ಟು ರೆಡ್ಯೂಸ್ ದ ರಿಸ್ಕಿ borrowings and control the innovations. Higher margin means the borrower gets smaller loan for the same security. ಯಾರು ಮಾರ್ಜಿನ್ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ ಬಾರೋವರ್ ಏನ್ ಮಾಡ್ತಾರೆ, ಬಾರೋವರ್ಗೆ ಸ್ಮಾಲರ್ ಲೋನೇ ಸಿಗುತ್ತೆ ಆ ಸೆಕ್ಯೂರಿಟೀಸ್ಗೆ. ರೈಟ್, ಎಸ್. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸೆಕ್ಯೂರಿಟಿ ಅಂತ ಅನ್ಕೊಳ್ಳಿ, 1 lakh rupees ವರ್ತ್ ಇದೆ ಅಂತಂದ್ರೆ ಅದಕ್ಕೆ ಮಾರ್ಜಿನ್ ರಿಕ್ವೈರ್ಮೆಂಟ್ 40% ಇದೆ ಅಂತಂದ್ರೆ ದೆನ್ ಬಾರೋವರ್ ಗೆಟ್ಸ್ ಓನ್ಲಿ 60,000. ಯಾಕಂದ್ರೆ 40,000 ಮಾರ್ಜಿನ್ ರಿಕ್ವೈರ್ಮೆಂಟ್ ಇದೆ. ರೈಟ್, 40% ಈಗ 1 lakh ಇದೆ ಅಂತಂದ್ರೆ ಯಾವ್ದೋ ಒಂದು ಸೆಕ್ಯೂರಿಟಿನ ಪ್ಲಡ್ಜ್ ಮಾಡ್ತೀವಿ ನಾವೇನೆ ಅಂತ ಅನ್ಕೊಳ್ಳೋಣ, ಬ್ಯಾಂಕ್ ಅಲ್ಲಿ ಕೊಲಾಟ್ರಲ್ ಆಗಿ 1 ಲಕ್ಷ ಇಡ್ತೀವಿ, 1 ಲಕ್ಷದ ಯಾವ್ದೋ ಒಂದು ಸೆಕ್ಯೂರಿಟಿನ ಇಡ್ತೀವಿ. ಸೊ ಮಾರ್ಜಿನ್ ರಿಕ್ವೈರ್ಮೆಂಟ್ ಬಂದು 40% ಫಾರ್ ದಟ್ ಸೆಕ್ಯೂರಿಟೀಸ್ ಅಂತಂದ್ರೆ ಸೊ ಲೋನ್ ಎಷ್ಟು ಸಿಗ್ತಾ ಇದೆ ನಮ್ಗೆ, ಬರೀ 60% ಅಂದ್ರೆ 60,000 ಮಾತ್ರ ಸಿಗ್ತಾ ಇದೆ. ಸೊ ಇನ್ ರಿಮೈನಿಂಗ್ 40,000 ಏನಾಗಿದೆ, ಮಾರ್ಜಿನ್ ರಿಕ್ವೈರ್ಮೆಂಟ್. ಹೈಯರ್ ಮಾರ್ಜಿನ್, ತುಂಬಾ ಜಾಸ್ತಿ ಮಾರ್ಜಿನ್ ಹೋಗ್ತಾ ಇದ್ದಂಗೆ, ಈಗ 40% ಇದೆ ಮಾರ್ಜಿನ್ ರಿಕ್ವೈರ್ಮೆಂಟ್, ಅದೇನಾದ್ರೂ 60% ಆಗಿದೆ ಅಂದ್ರೆ ನಮ್ಗೆ ಲೋನ್ ಎಷ್ಟು ಸಿಗುತ್ತೆ, ಬರೀ 40% ಅಂದ್ರೆ 40,000 ಮಾತ್ರ ಸಿಗುತ್ತೆ. ಸೊ ಮಾರ್ಜಿನ್ ರೇಟ್ ರಿಕ್ವೈರ್ಮೆಂಟ್ ಅಂದ್ರೆ ಮಾರ್ಜಿನ್ ಜಾಸ್ತಿ ಆಗ್ತಾ ಹೋದಂಗೆ ಲೋನ್ ನಮ್ಗೆ ಕಡಿಮೆ ಸಿಗ್ತಾ ಹೋಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೋತೀವಿ. ಎಸ್. ನೆಕ್ಸ್ಟ್ ಬಂದು ಡೈರೆಕ್ಟ್ ಆಕ್ಷನ್ಸ್. RBI ಟೇಕ್ ಸ್ಟ್ರಿಕ್ಟ್ ಆಕ್ಷನ್ ಅಗೇನ್ಸ್ಟ್ ಬ್ಯಾಂಕ್ that volatile its rules such as penalties or restrictions to ensure the banks follow monetary policy instructions. ಡೈರೆಕ್ಟ್ ಆಕ್ಷನ್ ಅನ್ನ ತಗೊಳ್ಳುವಂಥದ್ದು, ಏನಾದ್ರೂ ವೈಲೇಟ್ ಮಾಡಿದ್ರೆ RBI ರೂಲ್ಸ್ ಅನ್ನ ಕಮರ್ಷಿಯಲ್ ಬ್ಯಾಂಕ್ಸ್ ಏನಾದ್ರು ವೈಲೇಟ್ ಮಾಡಿದ್ರೆ RBI ಪರ್ಮಿಷನ್ ಕೊಡುವಂಥದ್ದು. ನೀವು ಮಾನಿಟರಿ ಪಾಲಿಸಿ ಅಥವಾ ಮಾನಿಟರಿ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರಾ ಅಂತ ಹೇಳಿ ಅವ್ರಿಗೆ ಪರ್ಮಿಷನ್ ಕೊಡುವಂಥದ್ದನ್ನ ಡೈರೆಕ್ಟ್ ಆಕ್ಷನ್ ಅಂತ ಕರೀತಾರೆ. So RBI can fine the bank and cut off refinance ಅಥವಾ restricts its operations. ಸೊ ಈ ತರ ತಗೊಂಡ್ಬರೋದ್ರ ಮೂಲಕ ಡೈರೆಕ್ಟ್ ಆಕ್ಷನ್ ಅನ್ನು ತಗೊಳ್ಳುವಂಥದ್ದು. ಸೊ ನೆಕ್ಸ್ಟ್ ರೆಗ್ಯುಲೇಷನ್ಸ್ ಆಫ್ ಕನ್ಸ್ಯೂಮರ್ ಕ್ರೆಡಿಟ್ಸ್ ಅಂದ್ರೆ RBI ಕಂಟ್ರೋಲ್ ಟರ್ಮ್ಸ್ ಆಫ್ ಲೋನ್ಸ್ ಫಾರ್ ಕನ್ಸ್ಯೂಮರ್ ಗೂಡ್ಸ್ ಲೈಕ್ ಕಾರ್ಸ್ ಆಗಿರ್ಬೋದು, ಎಲೆಕ್ಟ್ರಿಕ್ಸ್ ಆಗಿರ್ಬೋದು, ಬೈ ಚೇಂಜಿಂಗ್ ದ ರೀಪೇಮೆಂಟ್ ಪೀರಿಯಡ್ ಅಥವಾ ಡೌನ್ ಪೇಮೆಂಟ್ ರಿಕ್ವೈರ್ಮೆಂಟ್. So helps reduce unnecessary consumptions during the inflation. ಇನ್ಫ್ಲೇಷನ್ ಆಗಿರುವಂತ ಟೈಮ್ ಅಲ್ಲಿ ಅನ್ನೆಸೆಸರಿ ಆಗಿ ಕನ್ಸಂಪ್ಷನ್ಸ್ ಅನ್ನ ಕಡಿಮೆ ಮಾಡ್ಬೇಕು, ಅನ್ನೆಸೆಸರಿ ಆಗಿರುವಂತ ಕನ್ಸಂಪ್ಷನ್ಸ್ ಅನ್ನ ಅಂತ RBI ಏನ್ ಮಾಡುತ್ತೆ, ಒಂದು ಕನ್ಸ್ಯೂಮರ್ ಕ್ರೆಡಿಟ್ ಏನಿದೆ ಅದ್ರ ಮೇಲೆ ರೆಗ್ಯುಲೇಷನ್ಸ್ ಅನ್ನ ತಗೊಂಡ್ ಬರುತ್ತೆ. ಅಂದ್ರೆ ರೀಪೇಮೆಂಟ್ ಪೀರಿಯಡ್ ಆಗಿರ್ಬೋದು, ಡೌನ್ ಪೇಮೆಂಟ್ ರಿಕ್ವೈರ್ಮೆಂಟ್ ಆಗಿರ್ಬೋದು, ಅದನ್ನೆಲ್ಲ ಚೇಂಜ್ ಮಾಡುತ್ತೆ.
ರೈಟ್. ಈಗ ಇನ್ಫ್ಲೇಷನ್ ಟೈಮ್ ಅಲ್ಲಿ ಇನ್ಫ್ಲೇಷನ್ ಇಸ್ ರೈಸಿಂಗ್, RBI may increase the down payment on the car from 10% to 30%. ಇವಾಗ ಒಂದ್ 10,000 ಕೊಡ್ತಾ ಇದ್ದಾರೆ ಡೌನ್ ಪೇಮೆಂಟ್ ಅಂದ್ರೆ 30,000 ಕೊಡ್ಬೇಕು ಡೌನ್ ಪೇಮೆಂಟ್ ಅಂತ ಹೇಳುವಂಥದ್ದು. ಅಥವಾ ಈ ಇನ್ಸ್ಟಾಲ್ಮೆಂಟ್ 5 ವರ್ಷ ಕಟ್ತಾ ಇದ್ದಾರೆ ಅಂದ್ರೆ ಅದನ್ನ 3 ವರ್ಷಕ್ಕೆ ಕಂಪ್ಲೀಟ್ ಮಾಡ್ಬೇಕು ಅಂತ ರೂಲ್ಸ್ ಅನ್ನ ತಗೋಬರುವಂತದ್ದು. ಆಗ ಪೀಪಲ್ ಥಿಂಕ್ ಟ್ವೈಸ್ ಬಿಫೋರ್ ಬೈಯಿಂಗ್. ಸೊ ಅವರು ಎರಡೆರಡು ಸಲ ಥಿಂಕ್ ಮಾಡ್ತಾರೆ, ತಗೋಬೇಕ ಅವಶ್ಯಕತೆ ಇದೆಯಾ, ಬೇಡ ಅನ್ಸುತ್ತೆ ಇವಾಗ ಡೌನ್ ಪೇಮೆಂಟ್ ಎಷ್ಟೊಂದಿದೆ. ಸೊ ಆ ತರ ರೂಲ್ಸ್ ಅನ್ನ ಚೇಂಜ್ ಮಾಡೋದ್ರಿಂದ RBI ಈ ಒಂದು ಇನ್ಫ್ಲೇಷನ್ಸ್ ಡ್ಯೂರಿಂಗ್ ಇನ್ಫ್ಲೇಷನ್ಸ್ ಮನಿ ಸಪ್ಲೈನ ಬ್ಯಾಲೆನ್ಸ್ ಆಗಿ ಇಡುವಂಥದ್ದು, ಮನಿ ಸಪ್ಲೈ ಕಂಟ್ರೋಲ್ ಮಾಡಿ ಪ್ರೈಸ್ ಸ್ಟೆಬಿಲಿಟಿಯನ್ನು ತಗೊಂಡ್ಬರುವಂಥದ್ದು. ದಿಸ್ ಆರ್ ಆಲ್ ದ ಟೆಕ್ನಿಕ್ಸ್ ಆಫ್ RBI. ಸೊ ಒನ್ ಲೈನ್ ಚಾರ್ಟ್ ಅಂತ ಕೂಡ ಹಾಕಿದೀನಿ, ಸಿಂಗಲ್ ಲೈನ್ ಚಾರ್ಟ್ ಅಂತ. ದಟ್ ಈಸ್ ವೆರಿ ಬೆನಿಫಿಷಿಯಲ್ ಟು ಯು ಫಾರ್ ಕ್ವಿಕ್ ರಿವಿಷನ್ ಇನ್ ದ ಟೈಮ್ ಆಫ್ ಎಕ್ಸಾಮ್. ಸೊ ಇಷ್ಟು ನಿಮ್ಮ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್, ಇನ್ಸ್ಟ್ರೂಮೆಂಟ್ಸ್ ಆಫ್ ಮಾನಿಟರಿ ಪಾಲಿಸಿ ಅಂಡ್ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್, bank rate, repo rate, reverse repo rate, CRR, SLR, open market operation, liquidity adjustment facilities, and margin standing facilities. And qualitative techniques, that is also called as selective instruments. Don't forget that. So, adರಲ್ಲಿ credit rationing, moratorium, margin requirement, direct action, and regulations of consumer credit. And single line chart ಕೂಡ ಹಾಕಿದ್ದೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಓಕೆ. ಸೊ ಇದೆಲ್ಲ ನೋಟ್ಸ್ ನಿಮ್ಗೆ ಆರಾಮಾಗಿ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗಿ ಆರಾಮಾಗಿ ನೋಟ್ಸ್ ಅಲ್ಲೇ ಸಿಗುತ್ತೆ. ಅಂಡ್ KSET ಕ್ವೆಶನ್ ಪೇಪರ್ ಕೂಡ ನಾನು ಡೈಲಿ ಕ್ಲಾಸಸ್ ಮಾಡ್ತಾ ಇರ್ತೀನಿ. ಸೊ ಅದು ಕೂಡ ವಿತ್ ಸೊಲ್ಯೂಷನ್ PDF ಹಾಕಿದೀನಿ. ನಾನು ವಿತ್ ಸೊಲ್ಯೂಷನ್ ಮಾಡುವಂತದ್ದು ಎಲ್ಲಾನು. ಸುಮ್ಮನೆ ನಿಮ್ಗೆ PDF ತಗೊಂಡು ಅದನ್ನೇ ಮಾರ್ಕ್ ಮಾಡಂತೂ ಹೋಗಲ್ಲ ನಾನು. ಸೊ ಅದು ನನ್ನ ವೇ ಆಫ್ ಟೀಚಿಂಗ್ ಅಲ್ಲ. ಸೊ ಹಾಗಾಗಿ ಇನ್ ಡೆಪ್ತ್ ನಾನು ಎಲ್ಲಾನು ಹೇಳ್ತೀನಿ. ಸೊ ಅದೆಲ್ಲ ನೋಟ್ಸ್ ನಿಮ್ಗೆ ಈಸಿಯಾಗಿ ಟೆಲಿಗ್ರಾಮ್ ಸಿಗುತ್ತೆ. ಸೊ ವಿತ್ ಚಾನಲ್ ಅಲ್ಲಿ ಲಿಂಕ್ ಇದೆ ಟೆಲಿಗ್ರಾಮ್ದು. ಸೊ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಜಾಯ್ನ್ ಆಗೋದ್ರ ಮೂಲಕ ಯು ಕ್ಯಾನ್ ಗೆಟ್ ನೋಟ್ಸ್ ಫ್ರಮ್ ಈಸಿಲಿ. ಓಕೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ನೆಟ್ ಫರ್ ದ ನೆಕ್ಸ್ಟ್ ನಿಮ್ಮ ಡಿಸೆಂಬರ್ಗೆ ನೆಟ್ ಎಕ್ಸಾಮ್ ಇರೋದ್ರಿಂದ, ಸೊ ಯಾವ್ದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅದನ್ನ ಕವರ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಆಲ್.